ನನ್ನ ಬಂಧುಗಳಿಗೂ ಭಕ್ತಿಯ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇಂದು ಶಿವಯೋಗ ಕೃತದ 60ನೇ ಒಂದು ಎಪಿಸೋಡ್ ಭಾಗವನ್ನ ದಯಾನ್ ನೂಲಿ ಅಪ್ಪರು ನಮಗೆ ಅನುಭವ ಮಾಡಲಿದ್ದಾರೆ. ಅಪ್ಪರ ಶರಣಾರ್ಥಿ ಅಪ್ಪರ ನೂಲಿ ಅಪ್ಪರ ಹಾ ಶರಣಾರ್ಥಿ ಅಣ್ಣ. ಶರಣಾರ್ಥಿ ಪ್ರಾರಂಭಿಸಿರಪ್ಪರ ಅಣ್ಣ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಶರಣರ ಶಿವಯೋಗವನ್ನ ಕಳೆದ ಹಲವಾರು ತಿಂಗಳುಗಳಿಂದ ಅಭ್ಯಸನ ಮಾಡ್ತಾ ಇದ್ದೀವಿ. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಮದ ವಿಸ್ತರಣೆಯನ್ನ ನೋಡ್ಕೊಂಡ್ವಿ, ಓಂ ಅಕ್ಷರದ ಒಳಗಡೆ ಏನಿದೆ ನೋಡ್ಕೊಂಡ್ವಿ. ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ಹಾಗೇನೆ ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡ್ವಿ. ವಿಕಸನ ಕ್ರಮ 5ರಲ್ಲಿ ನಮ್ಮ ದೇಹದಲ್ಲಿರುವ ಚಕ್ರಗಳು, ಅವುಗಳ ಒಳಗೆ ಇರುವ ಒಂದು ಲಿಂಗಗಳ ಮಹತ್ವವನ್ನು ನೋಡಿಕೊಂಡು, ವಿಕಸನ ಕ್ರಮ 6ರಲ್ಲಿ ದೀಕ್ಷೆ ಹಾಗೇನೆ ಇಷ್ಟಲಿಂಗದ ಒಳಗೆ ಏನಿದೆ ನೋಡಿಕೊಂಡೆವು. ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು ಮತ್ತು ನಿವೃತ್ತಿ ಮಾರ್ಗ ಅಂದರೇನು ಅಂತ ಅಭ್ಯಸನ ಮಾಡಿದ್ವಿ. ಈಗ ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ ಒಂದು ಸುದೀರ್ಘ ಅಧ್ಯಯನದಲ್ಲಿ ನಾವು ತೊಡಗಿದ್ದೇವೆ. ಶರಣರ ಶಿವಯೋಗ ಅದರಲ್ಲಿ ಶತ ಏಕದ ನೆಲೆಮನೆ. ಹೀಗಾಗಿ ನಾವು ಈಗ ಅಭ್ಯಸನ ಮಾಡ್ತಾ ಇರೋದು ಪ್ರಾಣಲಿಂಗಿ ಸ್ಥಳ. ಪ್ರಾಣಲಿಂಗಿ ಸ್ಥಳದಲ್ಲಿ ಅಂಗಸ್ಥಳಗಳು 5 ಇವೆ, ಲಿಂಗಸ್ಥಳಗಳು 12 ಇವೆ. ಅಂಗಸ್ಥಳಗಳು 5 ಅಂದ್ರೆ ಪ್ರಾಣಲಿಂಗಿ ಸ್ಥಳ, ಪ್ರಾಣಲಿಂಗಾರ್ಚನಾ ಸ್ಥಳ, ಶಿವಯೋಗ ಸಮಾಧಿ ಸ್ಥಳ, ಲಿಂಗ ನಿಜ ಸ್ಥಳ, ಅಂಗಲಿಂಗ ಸ್ಥಳ. ಹಾಗೇನೆ ಜಂಗಮಲಿಂಗ ಸ್ಥಳಗಳು ಇಲ್ಲಿ 12 ಇವೆ. ಜೀವಾತ್ಮ ಸ್ಥಳ, ಅಂತರಾತ್ಮ ಸ್ಥಳ, ಪರಮಾತ್ಮ ಸ್ಥಳ, ನಿರ್ದೇಹಾಗಮ ಸ್ಥಳ, ನಿರ್ಭಾವಾಗಮ ಸ್ಥಳ, ನಷ್ಟಾಗಮ ಸ್ಥಳ, ಆದಿ ಪ್ರಸಾದ ಸ್ಥಳ, ಅಂತ್ಯ ಪ್ರಸಾದಿ ಸ್ಥಳ, ಶೇವ್ಯ ಪ್ರಸಾದಿ ಸ್ಥಳ, ದೀಕ್ಷಾಪಾದೋದಕ ಸ್ಥಳ, ಶಿಕ್ಷಾಪಾದೋದಕ ಸ್ಥಳ ಹಾಗೂ ಜ್ಞಾನಪಾದೋದಕ ಸ್ಥಳ. ಇವತ್ತು ನಾವು 69ನೆಯ ಸ್ಥಳವಾದ ನಷ್ಟಾಗಮ ಸ್ಥಳ ಅಂತ ಒಂದು ಸ್ಥಳಕ್ಕೆ ಇವತ್ತು ನಾವು ಹೋಗೋರಿದ್ದೀವಿ. ತಮ್ಗೆಲ್ಲರಿಗೂ ಇನ್ನೊಮ್ಮೆ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿಯನ್ನ ಧರಿಸಿಕೊಂಡು, ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿಕೊಂಡು ಒಂದು ಕುಳಿತ ಸ್ಥಿತಿಯಲ್ಲಿ ಈ ಶಿವಾನುಭವವನ್ನ ಕೇಳಬೇಕು, ಶಿವಯೋಗವನ್ನ ಕೇಳಬೇಕು ಅಂತ ತಮ್ಮಲ್ಲಿ ಒಂದು ಭಿನ್ನಹವನ್ನ ಮಾಡಿಕೊಂಡು ಇವತ್ತು ನಾವು ನಷ್ಟಾಗಮ ಸ್ಥಳ. ಏನಿದು ನಷ್ಟಾಗಮ ಸ್ಥಳ ಅಂದ್ರೆ ಏನು? ಎಲ್ಲವೂ ನಷ್ಟವಾಗೋದು ಯಾವುದು? ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಂತಃಕರಣ ಚತುಷ್ಟಯಗಳೆಲ್ಲ ನಷ್ಟವಾಗೋದಂದ್ರೆ ಅವೆಲ್ಲ ಲಿಂಗಮಯವಾಗೋದು, ಲಿಂಗಮಯವಾಗಿ ಬಿಡೋದು. ಅವೆಲ್ಲ ಈಗ ಲಿಂಗ ಭಾವದಲ್ಲಿ ತುಂಬಿ ತುಳುಕ್ತಾ ಇವೆ. ಎಷ್ಟೊಂದಂದ್ರೆ ಲಿಂಗದ ಹೊರತು ಬೇರೆ ಏನು ಕಾಣ್ದಾಗಿದೆ. ಬೇರೆ ಏನು ನನಗೆ ಗೊತ್ತಾಗ್ತಾ ಇಲ್ಲ, ಕೇಳ್ತಾ ಇಲ್ಲ. ಮಾಡುವ ಮಾಟವೆಲ್ಲ ಈಗ ಸಂಪೂರ್ಣವಾಗಿ ಲಿಂಗವೇ ಆಗಿದೆ. ಪ್ರಾಪಂಚಿಕ ಭಾವನೆಯನ್ನೆಲ್ಲ ತೊರೆದು ಸ್ವಾನುಭೂತಿಯಿಂದ ನಿಜ ಸ್ವರೂಪದಲ್ಲಿ ಏಕೀಭೂತನಾದ ಈ ನಷ್ಟಾಗಮ ಸ್ಥಳಿಗೆ ಬೇರೆ ಯಾವ ವಸ್ತುವನ್ನು ಅರಿಯಬೇಕಾಗಿದೆ? ಮತ್ತೆ ಅದನ್ನು ಅರಿಯುವನು ಯಾರು? ಹೀಗೆ ಈ ನಷ್ಟಾಗಮಿಯು ಅರಿವಿನ ಸಾಕಾರನಾಗಿದ್ದಾನೆ. ಶಿವಯೋಗಿಗಳು ಜ್ಞಾತೃ, ಜ್ಞಾನ ಮತ್ತು ಜ್ಞೇಯಗಳೆಂಬ ತ್ರಿಪುಟಿಯನ್ನೆಲ್ಲ ಅಳಿದು ಇದಕ್ಕೆ ಆಶ್ರಯವಾದ ಮಹಾಲಿಂಗ ಘನ ಅದ್ವಯ ಚೈತನ್ಯವೇ ತಾವೆಂದು ತಮ್ಮಂತರಂಗದಲ್ಲಿ ಅನುಸಂಧಾನಿಸಿ ಅಲ್ಲಿಯೇ ಬೆರೆತುಕೊಂಡಿರುವರು. ಅವರಲ್ಲಿ ಈಗ ನಾನು ಬೇರೆ ಅದು ಬೇರೆ ಅಂತ ಈ ತರದ ಯಾವುದೇ ಭೇದ ಬುದ್ಧಿಯೇ ಉಳಿತಾ ಇಲ್ಲ. ಕೇವಲ ಅದ್ವೈತ ವಾಸನೆಯೇ ಇದೆ. ಹಾಗೇನೆ ಈಗ ಶಿವಯೋಗಿಗೆ ಇಲ್ಲಿ ಇಂದ್ರಿಯಗಳ ಅಭಿಮಾನವೂ ಕೂಡ ಇರೋಲ್ಲ. ನಾನು ಅಕರ್ತ, ನಾನು ಅವೇತ್ತ, ನಾನು ಅದೇಹಿ, ನಾನು ನಿರಂಜನ ಎಂಬ ಆ ಮಹಾಲಿಂಗದ ಘನದ ನೆನಹನ್ನೇ ಸದಾ ಪಠಿಸ್ತಾ ಇರ್ತಾನೆ. ಈಗ ಅದನ್ನೇ ಅನುಭವಿಸ್ತಾ ಇರ್ತಾನೆ. ಆತನಿಗೆ ಬಾಹ್ಯ ಕರಣಾದಿ ಆಶ್ರಯಿತ ಕರ್ತೃತ್ವಾದಿ ಭಾವನೆ ಬರೋದಿಲ್ಲ, ಯಾವ ಭಾವನೆಗಳು ಬರೋದಿಲ್ಲ. ಈಗ ಆತ ನಿತ್ಯ ಸವಿದ್ರೂಪವಾಗಿ ನಿತ್ಯಾನಂದಮಯಿಯಾಗಿ ಇರ್ತಾನೆ. ಜ್ಞಾನಘನವೇ ತಾನಾಗಿರ್ತಾನೆ. ಆತನು ಬಾಹ್ಯದ ಭವನೆಯಿಂದ ನಿಸ್ಸಂಗಿಯಾಗಿರ್ತಾನೆ. ಆ ಗೊಡವೆ ಗೊಂದಲಗಳೇ ಆತನಲ್ಲಿಲ್ಲ. ಈಗ ನಷ್ಟಾಗಮ
ಶಿವಯೋಗಿ ಅಂತ ಏನಿರ್ತಾನಲ್ಲ ಅವನು ಯಾವಾಗಲೂ ಶಿವನಲ್ಲಿ ಸದಾ ಸಮಾಲೀನನಾಗಿರ್ತಾನೆ. ಆತನಲ್ಲಿ ಈಗ ಸದ್ಯಕ್ಕೆ ಶಿವನಿಂದ ಅನ್ಯ ಏನೂ ಇಲ್ಲ. ಆತನ ಚಿತ್ತವು ತರಂಗರಹಿತವಾಗಿದೆ. ಅಲ್ಲಿ ಯಾವುದೇ ಹೊಯ್ದಾಟವಿಲ್ಲ, ಭಯವಿಲ್ಲ, ದ್ವಂದ್ವ ಭಾವವಿಲ್ಲ. ಅವನಲ್ಲಿ ಒಂದೂ ಆಶೆ ಇಲ್ಲ, ಕಾಮನೆ ಇಲ್ಲ, ಸಂಕಲ್ಪವಿಲ್ಲ. ಆತ ಈಗ ನಿರ್ವಿಕಾರನಾಗ್ಬಿಟ್ಟಿದ್ದಾನೆ, ಪರಮ ವಿರಕ್ತನಾಗ್ಬಿಟ್ಟಿದ್ದಾನೆ. ಹೀಗಾದಾಗ ಸರ್ವಜನ ಒಂದೇ ಕೂಡ ಆಗಿರ್ತಾನೆ. ಅವನಲ್ಲಿ ಈಗ ಅದ್ವೈತ ಅಂದ್ರೆ ಏನು? ಲಿಂಗ ಬೇರೆಯಲ್ಲ, ತಾನು ಬೇರೆಯಲ್ಲ ಅಂತ ಆ ಒಂದೇ ಸ್ಥಿತಿ ಉಳಿದಿದೆ. ಬೇರೆ ಏನು ಅಲ್ಲಿ ಇಲ್ಲದೆ ಇರೋದ್ರಿಂದ ಅದೇ ನಷ್ಟಾಗಮ. ಪರಶಿವನಲ್ಲಿ ಪರಮನಲ್ಲಿ ಬೆರೆತ ಈ ಶಿವಯೋಗಿಗೆ ಆ ಜಗವೆಲ್ಲ ಮಹಾ ಸವಿತ್ತಾಗಿ ತೋರ್ತಾ ಇದೆ. ಜ್ಞಾತೃ ಜ್ಞಾನ ಜ್ಞೇಯ ಈ ತ್ರಿಪುಟಿಗೆ ಅವನಲ್ಲಿ ಈಗ ಯಾವುದೇ ಸ್ಥಾನ ಇಲ್ಲ. ಅದಕ್ಕೆ ಅವನಿಗೆ ನಷ್ಟಾಗಮ ಸ್ಥಲಿ ನಷ್ಟಾಗಮ ತಲಿ ಅಂತಾರೆ. ಈ ಶಿವಯೋಗಿಯೇ ಆದಿಪ್ರಸಾದ ಸ್ಥಳೀಯ ಅಧಿಕಾರಿಯು ಅಂತಾನು ನಾವು ಹೇಳ್ಬಹುದು. ಹೀಗಾಗಿ ಮೊದಲನೆಯ ವಚನ ಮುಕ್ತಾಯಕ್ಕನವರದು ಹೇಳಿ ನೋಡೋಣ. ಹುಟ್ಟುದ ತೊರೆದವಂಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮುಕ್ತಾಯಕ್ಕನ ವಚನ. ಹುಟ್ಟುದ ತೊರೆದವಂಗೆ ಊರೇನು ಕಾಡೇನು, ನಷ್ಟ ಸಂತಾನಕ್ಕೆ ಕುಲವೇನು ಛಲವೇನು, ಹುಟ್ಟುಗೆಟ್ಟಾತಂಗೆ ಪುಣ್ಯವೇನು ಪಾಪವೇನು, ಅದು ಕೆಟ್ಟದು ಕೆಟ್ಟದು, ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬಿದ್ದೆಯಲ್ಲ ಅಜಗಣ್ಣ ತಂದೆ. ಸಮಗ್ರ ವಚನ ಸಂಪುಟ 5, ವಚನ ಸಂಖ್ಯೆ 1105. ಶರಣು ಶರಣಾರ್ಥಿಗಳು. ಶರಣು ತಾಯಿ. ಶರಣು. ಮುಕ್ತಾಯಕ್ಕನವರು ಅಜಗಣ್ಣನ ಸೋದರಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಗ್ನನಾಗಿ ಬೆತ್ತಲೆಯಾಗಿ ಸಂಚರಿಸುವ ವ್ಯಕ್ತಿಗೆ ಊರೇನು ಕಾಡೇನು. ಆತನಿಗೆ ತನ್ನನ್ನು ಯಾರಾದರೂ ನೋಡಿಯಾರು ಎಂಬ ಲಜ್ಜೆ ಅಥವಾ ನಾಚಿಕೆನೇ ಇರೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಅವನು ಬಟ್ಟೆನೇ ಹಾಕೊಳ್ಳೋದು ಬಿಟ್ಬಿಟ್ಟಿದ್ದಾನೆ. ಹಾಗೇನೆ ಸಂತಾನವಿಲ್ಲದವ್ರಿಗೆ ಕುಲವೇನು ಯಾವ ಛಲವೇನು, ನನ್ನ ಮಗ ಏನಾಗ್ತಾನೆ, ಯಾವ ಜಾತಿಗೆ ಸೇರ್ತಾನೆ, ಇದು ಈ ತರದ ಯಾವ ಗೊಂದಲ ಇಲ್ಲ ಅವನಿಗೆ. ಯಾಕಂದ್ರೆ ಅವ್ನ ಮಗನೇ ಇಲ್ಲ, ಮಕ್ಕಳೇ ಇಲ್ಲ. ಜನ್ಮದಿಂದಲೇ ಹುಟ್ಟಿದಾಗಿನಿಂದಲೇ ಕೆಟ್ಟ ಮನುಷ್ಯನಿಗೆ ಪುಣ್ಯ ಪಾಪಗಳ ಒಂದು ಗೊಡುವೇ ಇರೋದಿಲ್ಲ. ಆದರೆ ಈ ಕೃತ್ಯಗಳೆಲ್ಲ ಕೆಟ್ಟದಾಗಿವೆ ಎಂಬುದರಲ್ಲಿ ಸಂದೇಹವಿಲ್ಲ. ಯಾರು ತನ್ನನ್ನು ತಾವು ಅರಿಯುವುದಿಲ್ಲೋ ಪತನಕ್ಕೆ ಬೀಳುತ್ತಾರೆ ಅಂತ ತಾಯಿ ಹೇಳ್ತಾರ. ಏನಂದ್ರೆ, ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬಿದ್ದೆಯಲ್ಲ ಜಗನ್ನ ತಂದೆ ಅಂತ. ಅಲ್ಲಿ ಅರಿವಿನ ಕೊರತೆ ಇದೆ. ಅದು ಕೆಟ್ಟದು ಕೆಟ್ಟದು ಯಾವುದು? ಹುಟ್ಟುಗೆಟ್ಟಾತಂಗೆ ಪುಣ್ಯವೇನು ಪಾಪವೇನು ಅದು ಹೇಳಿದ್ರು. ಹೀಗೆ ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬಿದ್ದೆಯಲ್ಲ ಅಜಗನ್ನತ. ನಿನ್ನ ನೀನರಿಯದೆ ಅಂದ್ರೆ ಏನು? ನಾವು ಎಲ್ಲಿ ತನಕ ಅರಿಯಬೇಕಂದ್ರೆ ಈ ನಷ್ಟಾಗಮ ಸ್ಥಳಕ್ಕೆ ನಮಗೆ ಹೋಗ್ಬೇಕಾಗಿದೆ. ಕೇವಲ ಲಿಂಗವನ್ನು ಬಿಟ್ಟು ಮತ್ತೆ ಯಾವ ವಿಷಯಗಳು ನನ್ನ ತಲೆಯಲ್ಲಿಲ್ಲ ಅನ್ನೋ ಸ್ಥಿತಿಗೆ ಹೋಗೋದಿದೆ. ಅದನ್ನೇ ಮುಕ್ತಾಯಕ್ಕ ಈ ವಚನದಲ್ಲಿ ಹೇಳಿದ್ರೆ, ಅಲ್ಲಂ ಪ್ರಭುದೇವರು ಒಂದು ವಚನ ಹೇಳ್ತಿದ್ದಾರೆ ಐವರ ಸಂಘದಿಂದ. ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರು. ಐವರ ಸಂಘದಿಂದ ಬಂದೆ ನೋಡಯ್ಯ, ಐವರ ಸಂಘದಿಂದ ನಿಂದೆ ನೋಡಯ್ಯ, ಈ ಐವರು ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು, ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದೆನಲ್ಲ. ಗುಹೇಶ್ವರನೆಂಬ ನಿತ್ಯ ನಿರಂಜನ ರೂಹಿಲ್ಲದ ಘನವ ಕಂಡೆನಯ್ಯ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 397. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಏನ್ ಹೇಳ್ತಿದ್ದಾರೆ ಶರಣು ಅಕ್ಕ? ಐವರ ಸಂಘದಿಂದ ಯಾರು? ಪಂಚಭೂತಗಳಿಂದಾದ ಅಂತಃಕರಣದಲ್ಲಿ ನಾನು ಜೀವನಾಗಿ ಮೊದಲು ತೋರಿ ಬಂದೆ. ಯಾವುವು ಪಂಚಭೂತಗಳು? ಯಾವುವು? ಪೃಥ್ವಿ, ತೇಜ, ವಾಯು, ಅಗ್ನಿ, ಆಕಾಶ. ಓಕೆ. ಆ ಪಂಚಭೂತಗಳಿಂದಾದ ಅಂತಃಕರಣದಲ್ಲಿ ನಾನು ಜೀವನಾಗಿ ಮೊದಲು ತೋರಿ ಬಂದೆ. ಪರಶಿವನ ದಿವ್ಯ ಪ್ರಕಾಶವು ಮಹಾಲಿಂಗವಾಗಿದೆ. ಆ ಲಿಂಗದಿಂದ ಪಂಚಶಕ್ತಿ ರೂಪ ಕಲೆ ಉದಯಿಸಿತು. ಅದರಲ್ಲಿ ಮಹಾಲಿಂಗ ಚೈತನ್ಯವು ಪ್ರತಿಬಿಂಬಿತವಾಗಲು ಪಂಚ ಸಾಧಾಕ್ಯರೆಂಬ ಪಂಚಲಿಂಗಗಳು ಉದಿಸಿದವು. ಈಗ ಯಾರಾದರೂ ನನಗೆ ಪಂಚ ಕಲೆಗಳು ಯಾವುವು, ಪಂಚ ಸಾಧಾಕ್ಯಗಳು ಯಾವುವು ಹೇಳ್ಬೇಕು. ಪಂಚ ಕಲೆಗಳು ಯಾವುವು? ಪಂಚ ಸಾಧಾಕ್ಯಗಳು. ಶಾಂತಾತೋತ್ತರ ಕಲೆ, ಶಾಂತಾತೀತ ಕಲೆ, ಶಾಂತಾ ಕಲೆ, ವಿದ್ಯಾಕಲೆ, ನಿವೃತ್ತಿ ನಿವೃತ್ತಿ ಕಲೆ, ವಿದ್ಯಾಕಲೆ, ನಿವೃತ್ತಿ ಕಲೆ, ಆಮೇಲೆ ಪ್ರತಿಷ್ಠಾ. ಪ್ರತಿಷ್ಠಾ. ಪಂಚ ಸಾಧಕ್ಯರು ಹೇಳಿ.
ಕರ್ಮ ಸಾಧಕ್ಯ, ಕರ್ಮ ಸಾಧಕ, ಕರ್ತೃ ಸಾಧಕ, ಕರ್ಮ ಸಾಧಕ್ಯ, ಮೂರ್ತಿ ಸಾಧಕ, ಮೂರ್ತಿ ಸಾಧಕ್ಯ, ಅಮೂರ್ತಿ ಸಾಧಕ್ಯ, ಸಾಧಕ್ಯ. ಸಾಧಕ್ಯ, ಮಹಾಸಾಧಕ್ಯ. ಹಾ, ಹೀಗೆ ಇವುಗಳಲ್ಲಿ ಪಂಚಲಿಂಗಗಳು ಉದಿಸಿದವು. ಯಾವುವು ಪಂಚಲಿಂಗಗಳು? ಆಚಾರಲಿಂಗ, ಗುರುಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಹಾ, ಮಹಾಲಿಂಗ. ಮಹಾಲಿಂಗ. ಈ ಪಂಚಲಿಂಗಗಳು ಉದಿಸಿದವು. ಈ ಪಂಚಲಿಂಗದಿಂದ ಪಂಚ ಅಂತಃಕರಣ ಮತ್ತು ಪಂಚ ತನ್ಮಾತ್ರೆ ಕಾಣ ಬಂದವು. ಪಂಚ ತನ್ಮಾತ್ರೆ ಯಾವುವು? ರೂಪ ರಸಗಂಧ, ಸ್ಪರ್ಶ ರೂಪ ರಸಗಂಧ. ಕೆಳಗಿನಿಂದ ಹೇಳ್ಬೇಕು. ಪೃಥ್ವಿ ತತ್ವದಲ್ಲಿ ಏನಿದೆ? ಗಂಧ, ರಸ, ಹಾ, ರೂಪ, ರಸ, ರೂಪ, ಸ್ಪರ್ಶ ಮತ್ತು ಶಬ್ದ. ಹಾ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಎಲ್ಲಾ ತತ್ವಗಳ ಸಂಘದಿಂದ ನನ್ನ ದೇಹ ತೋರಿತು. ಆ ದೇಹದ ಸಂಘದಿಂದ ಆತ್ಮನೇ ಜೀವನಾದ. ಆ ಪಂಚತತ್ವಗಳ ಸಂಘದಿಂದಲೇ ಜೀವಾತ್ಮನು ವಿಷಯ ಭೋಗ ಸವಿಯುತ್ತಾ ಪ್ರಾಪಂಚಿಕ ಅಂತ ಅನಿಸ್ತಾನೆ. ಕೊನೆಯಲ್ಲಿ ಅದೇ ಜೀವಾತ್ಮನು ಅಂತರಾತ್ಮನಾಗಿ ವಿಷಯ ಭೋಗದಲ್ಲಿ ನಿರಾಸಕ್ತಿ ತಾಳಿ ಅಂತರ್ಮುಖನಾಗ್ತಾನೆ. ಪಂಚಭೂತಗಳನ್ನ, ಪಂಚ ತನ್ಮಾತ್ರೆಗಳನ್ನ, ಪಂಚಲಿಂಗಗಳಲ್ಲಿ, ಪಂಚಶಕ್ತಿಗಳಲ್ಲಿ, ಪರಶಿವನಲ್ಲಿ ಕ್ರಮವಾಗಿ ವಿಲಯನಗೊಳಿಸುತ್ತಾನೆ. ಆಗ ಆತನ ಜೀವಭಾವವು ಮಾಯವಾಗುತ್ತದೆ. ಅವನು ನಿಸ್ಸಂಗನಾಗ್ತಾನೆ. ಮುಂದೆ ಪರಮಾತ್ಮನಾಗ್ತಾನೆ. ನಾವು ನೋಡಿದೀವಿ, ಜೀವಾತ್ಮ, ಅಂತರಾತ್ಮ, ಪರಮಾತ್ಮ, ಈ ಹಂತಗಳನ್ನ ನಾವು ನೋಡಿದೀನಿ. ಅದು ನಿಸ್ಸಂಗನಾಗ್ತಾನೆ, ಪರಮನಾಗ್ತಾನೆ. ಅವನೇ ನಷ್ಟಾಗಮಿ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾರೆ. ಆತ ನಿರಂಜನ ಹಾಗೂ ನಿಷ್ಕಲ. ಐವರ ಸಂಘದಿಂದ ಬಂದೆ ಅಂದ್ರೆ ಯಾರು? ಪಂಚಭೂತಗಳು. ಐವರ ಸಂಘದಲ್ಲಿ ಅಂದ್ರೆ ಆ ಒಂದು ಕಲೆಗಳು, ಆ ಸಾಧಕ್ಯಗಳಲ್ಲಿ ನಿಂದೆ ನೋಡಯ್ಯ. ಈ ಐವರು ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋಗ್ಬಿಟ್ರು. ನಾನು ಒಬ್ನೇ ಅಲ್ಲಿ ಉಳಿದು ಬಿಟ್ಟೆ. ಎಲ್ಲಿ? ಐಕ್ಯ ಸ್ಥಳದಲ್ಲಿ. ಅಲ್ಲಿ ಉಳಿದು ಬಿಟ್ಟು ಏನಾಗಿ ಬಿಟ್ಟೆ? ಎಲ್ಲವನ್ನು ಬಿಟ್ಟು ನಾನು ನಷ್ಟಾಗಮಿಯಾಗಿ ಬಿಟ್ಟೆ. ಆ ನಷ್ಟಾಗಮಿಯೇ ನಿತ್ಯ ನಿರಂಜನರು ಇಲ್ಲದ ಘನವ ಕಂಡೆನಯ್ಯ. ಅದನ್ನ ಹೇಳ್ತಿದ್ದಾರೆ. ನಷ್ಟಾಗಮಿಯ ವಚನ ಇದು. ಎಲ್ರು ಹೋಗ್ಬಿಟ್ರು, ಬಂದ್ರು, ದಾರಿ ತೋರಿಸಿದ್ರು, ಕೊನೆಗೆ ನಾನು ಒಬ್ನೇ ಬಿಟ್ಟು ಹೋಗ್ಬಿಟ್ರು. ನಾನೊಬ್ನೇ ನಿಸ್ಸಂಗಿಯಾಗಿ ಉಳಿದೆನಲ್ಲ. ಅಂದ್ರೆ ನಿಸ್ಸಂಗಿ ಅಂದ್ರೆ ನಷ್ಟಾಗಮಿ. ನಷ್ಟಾಗಮಿಯಾಗಿ ಆ ಸ್ಥಳದಲ್ಲಿ ಉಳಿದ್ಕೊಂಡ್ ಬಿಟ್ಟೆ. ಎಲ್ರು ನನ್ನನ್ನು ಯಾರು ಕರ್ಕೊಂಡ್ ಬಂದಿದ್ರಲ್ಲ, ಯಾರು ದಾರಿ ತೋರಿಸಿದ್ರಲ್ಲ, ಅವರೆಲ್ಲ ಹೋಗ್ಬಿಟ್ರು. ನಷ್ಟಾಗಮವಾಯಿತು. ನನಗೆ ಉಳಿದಿದ್ ಒಂದೇ ಒಂದು ಅಂದ್ರೆ ಲಿಂಗದ ಜೊತೆ ನಾನು ಉಳಿದು ಬಿಟ್ಟೆ. ಎಲ್ಲಾ ಉಳಿದವರೆಲ್ಲರೂ ಹೋಗ್ಬಿಟ್ರು ಅನ್ನೋದು ನಷ್ಟಾಗಮಿಯ ಒಂದು ಸುಂದರ ವಚನ ಇದು ಅಲ್ಲಮ ಪ್ರಭುದೇವರದು. ಹಾಗೇನೆ ಮುಂದಿನ ಓದಿ ಎರಡೆಂಬರಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎರಡೆಂಬರಯ್ಯ ಕರಣದ ಕಂಗಳಲ್ಲಿ ನೋಡಿದವರು. ಎರಡವನ್ನ ಅತಿಗಳೆದು ಒಂದೆಂಬರಯ್ಯ. ಕಾಮಿಸುವುದಿಲ್ಲಾಗಿ ಕಲ್ಪಿಸುವುದಿಲ್ಲ, ಭಾವಿಸುವುದಿಲ್ಲಾಗಿ ಬಯಸುವುದಿಲ್ಲ, ಗುಹೇಶ್ವರನೆಂಬುದಿಲ್ಲಾಗಿ ಮುಂದೆ ಬಯಲೆಂಬುದು ಇಲ್ಲ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 815. ಶರಣಾರ್ಥಿಗಳು. ವಚನದ ಸಂಖ್ಯೆ 615. 615 ಕನ್ನಡಕ ಸರಿ ಇಲ್ಲ. ಆ ಕನ್ನಡಕಕ್ಕೆ ಒಂದು ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಎರಡೆಂಬರಯ್ಯ. ಯಾವುದು ಎರಡು? ಅಂಗ ಮತ್ತು ಲಿಂಗ. ಇದು ಯಾವಾಗ ನೆನಪು? ಎರಡು ಅಂದ ತಕ್ಷಣ ಅಂಗ ಮತ್ತು ಲಿಂಗ. ಬಾಹ್ಯ ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ ಹೇಳಿ? ಅಂಗ ಮತ್ತು ಲಿಂಗ ಬೇರೆ ಬೇರೆ ಅಂತ ಒಂದು ದ್ವೈತ ಕಲ್ಪನೆ ಬರ್ತಾ ಇದೆ. ನನ್ನ ಎದೆ ಮೇಲಿರುವ ಇಷ್ಟಲಿಂಗನೇ ಬೇರೆ, ನಾನೇ ಬೇರೆ, ಈ ತರದ ಒಂದು ಚಿಂತನೆಯಲ್ಲಿ ನಾವು ಎಂದೂ ತೊಡಗಬಾರ್ದು. ಹೀಗೇನಾದ್ರೂ ಆದ್ರೆ ಏನಾಗುತ್ತೆ ಗೊತ್ತಾ? ಈ ಕಲ್ಪನೆಯ ಪರಿಣಾಮವಾಗಿ ಅವರ ಶರಣಾರ್ಥಿ ಪೋಸ್ಟರ್ ಮಾಡ್ರು, ಪೋಸ್ಟ್ ಮಾಡ್ರು. ಈಗ ನಾನು ಬೇರೆ, ಆ ಲಿಂಗ ಬೇರೆ ಬೇರೆ ಅಂತ ಒಂದು ದ್ವೈತ ವಿಚಾರದಲ್ಲಿ ನಾವ್ ಏನಾದ್ರೂ ಹೋದ್ರೆ ಏನಾಗುತ್ತೆ ಗೊತ್ತಾ? ಅರ್ಪಿಸುವ ಲಿಂಗಾರ್ಪಿತ ಪ್ರಸಾದವನ್ನು ಅನುಭವಿಸುವ ಒಂದು ಕಾಮನೆ ಉಂಟಾಗ್ತದೆ. ಏನು? ಆ ಲಿಂಗ ಬೇರೆ ಇದೆ, ನಾನು ಲಿಂಗವನ್ನು ಪೂಜಿಸಿದೆ, ಆಗ ಲಿಂಗಾರ್ಪಿತವಾದ ಪ್ರಸಾದ ನನಗೆ ಸಿಕ್ತು. ಎಲ್ಲ ಬೇರೆ 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 ಆಗೋ ಒಂದು ಇಲ್ಲಿ ಚಿಂತನೆಗಳು ಆರಂಭವಾಗ್ತವೆ. ಅಂತರ್ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ ಹೇಳಿ? ಅಂಗವೆಂಬುದಿಲ್ಲ, ಇರುವುದೆಲ್ಲ ಕೇವಲ ಲಿಂಗವೆಂಬ ಅದ್ವೈತ ಭಾವನೆ. ಅಂತರ್ದೃಷ್ಟಿಯಿಂದ ನೋಡಬೇಕು.
ಈ ಆ ಭಾವನೆಯಲ್ಲಿ ಏನಾಗುತ್ತೆ, ಆ ಅದ್ವಯ ಲಿಂಗದೊಂದಿಗೆ ಬೆರೆತು ಅದ್ವಯಾನುಭವವನ್ನು ಪಡೆಯಬೇಕೆಂಬ ಬಯಕೆ ಉಂಟಾಗುತ್ತದೆ. ಯಾವುದು ಅದ್ವಯನಾಭವವು? ನಾನು ಮತ್ತು ಆ ಲಿಂಗ ಒಂದೇ, ಲಿಂಗ ಸಂಘ ಒಂದೇ, ಲಿಂಗಾಂಗ ಅನ್ನೋ ಒಂದೇ ಭಾವನೆಯಲ್ಲಿ ನಾವು ಇರ್ತೀವಿ. ಸಾಧಕನು ಪರಮೋನ್ನತ ಸಾಧನಾವಸ್ಥೆಯನ್ನ ಪಡೆದಾಗ ಈ ಎಲ್ಲ ಕಲ್ಪನೆ, ಯಾವುದು ನಾನು ಅವನು ಬೇರೆ ಬೇರೆ ಎಂಬ ಎಲ್ಲಾ ಭಾವನೆಗಳು ನಷ್ಟವಾಗಿ ಅಲ್ಲೇನಾಗ್ತಾ ಇದೆ ಹೇಳಿ, ಅಂಗವೂ ಇಲ್ಲ ಲಿಂಗವೂ ಇಲ್ಲ ಅನ್ನೋ ಆ ಐಕ್ಯ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದು ಆ ಸ್ಥಿತಿ ಹೇಗಿದೆ ಅಂದ್ರೆ, ಅದು ಏನೂ ಇಲ್ಲದ ನಷ್ಟಾಗಮಿಯ ಚಿನ್ಮಯ ಬಯಲು. ಅಲ್ಲಿ ದ್ವೈತ ಕಲ್ಪನೆ ಇಲ್ಲವಾಗಿ ಅರ್ಚನೆ ಅರ್ಪಣೆಗಳ ಕಾಮನೆಯೂ ಇಲ್ಲ, ಅದ್ವೈತ ಭಾವನೆಯೂ ಇಲ್ಲಾಗಿ ಅನುಭವಿಸಬೇಕೆಂಬ ಬಯಕೆಯೂ ಇಲ್ಲ. ಇದೇ ನಷ್ಟಾಗಮಿ ಸ್ಥಳದ ಸ್ಥಿತಿಯಾಗಿದೆ. ಕಾಮಿಸುವುದಿಲ್ಲಾಗಿ ಕಲ್ಪಿಸೋದಿಲ್ಲ, ಭಾವಿಸುವುದಿಲ್ಲಾಗಿ ಬಯಸೋದಿಲ್ಲ, ಗುಹೇಶ್ವರನೆಂಬುದಿಲ್ಲವಾಗಿ ಮುಂದೆ ಬಯಲೆಂಬುದೂ ಇಲ್ಲ ಅಂದಾಗ ಎಲ್ಲವೂ ನಷ್ಟವಾಗಿ ಹೋಯಿತು ಅನ್ನೋದು. ಮುಂದೆ ಬಯಲೆಂಬುದೂ ಇಲ್ಲ ಅಂದ್ರೆ ಏನಂದ್ರೆ ಅದೊಂದು ನಷ್ಟಾಗಮಿ ಆಗಿದ್ದಾನೆ ಅಂತ ಅರ್ಥ. ಹಾಗೇನೆ ಚೆನ್ನಬಸವಣ್ಣನವರು ಒಂದು ವಚನ ಬರ್ತಾ ಇದೆ, ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣವರ ವಚನ. ಒಂದೆಂಬೆನೆ ಕಾರವಿಲ್ಲ, ಎರಡೆಂಬೆನೆ ದರ್ಶನ ನಿರ್ಣಯವಾಗದು, ಮೂರೆಂಬೆನೆ ಮೂರ್ತಿಯಾಗಿ ತೋರದು, ಸಗುಣ ನಿರ್ಗುಣ ಸ್ಥೂಲ ಸೂಕ್ಷ್ಮವಾದುದು ಅಲ್ಲದುದೇನಯ್ಯ, ಕೂಡಲ ಚೆನ್ನ ಸಂಗಯ್ಯ ದರ್ಪಣದೊಳಗಣ ಪ್ರತಿಬಿಂಬದಂತೆ ಭಿನ್ನದಲರಸೋದೇನಯ್ಯ. ಸಮಗ್ರ ವಚನ ಸಂಪುಟ 3, ವಚನ ಸಂಖ್ಯೆ 466. ಸರ್ವರಿಗೂ ಭಕ್ತಿಯ ಶರಣು ಶರಣು ಅಕ್ಕ. ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಅವರ ವಚನಗಳು ಇಲ್ಲದೆ ನಾವು ಈ ಶಿವಯೋಗದ ಪುಷ್ಪಲತಾ ಯಾರು? ಪುಷ್ಪಲತಾ ಸೋಮಶೇಖರ್, ಮ್ಯೂಟ್ ಮಾಡ್ಕೊಳ್ರಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ರಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ರಿ. ಪುಷ್ಪಲತಾ ಸೋಮಶೇಖರ್ ಬಂದ್ ಮಾಡ್ಕೊಳ್ಳಿ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಪುಷ್ಪಲತಾ ತಾಯಿ, ಪುಷ್ಪಲತಾ, ಮೀನಾಕ್ಷಿ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ರಿ ತಾಯಿ. ಮೀನಾಕ್ಷಿ ಅವರ ತಾವು ಮ್ಯೂಟ್ ಮಾಡ್ಕೊಳ್ರಿ. ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಕುರಿತ ನಾವು ಒಂದು ವಾರದವರೆಗೆ ಚಿಂತನೆ ಮಾಡಿದ್ವಿ. ಚನ್ನಬಸವಣ್ಣನವರು ನಮಗೆ ಕೊಟ್ಟ ವಚನಗಳು, ಅವರು ನಮಗೆ ಉಪದೇಶಿಸಿದ ಈ ಶಟಸ್ಥಲ ಸಿದ್ಧಾಂತ ಎಲ್ಲವನ್ನು ಗಮನಿಸಿದರೆ ನಾವು ಎಷ್ಟೊಂದು ಅವರಿಗೆ ಉಪಕೃತರಾಗಿರ್ಬೇಕು. ಈ ವಚನವನ್ನೇ ನೋಡಿ ನೀವು ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದೆಂಬೆನೆ ಏನು? ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗ ಒಂದೇ ಎಂದರೆ ಅದಕ್ಕೆ ಆಕಾರವೇ ಇಲ್ಲ. ಎರಡೆಂಬೆನೆ, ಅಂಗ ಮತ್ತು ಲಿಂಗ ಎರಡಾಗಿವೆ ಎಂದ್ರೂ ನೋಡಲು ಗೋಚರವಾಗ್ತಾ ಇಲ್ಲ. ತ್ಯಾಗಾಂಗ, ಭೋಗಾಂಗ ಮತ್ತು ಯೋಗಾಂಗ ಎಂದು ಮೂರೆನ್ನಬೇಕಾದ್ರೆ ಆ ಮೂರು ಮೂರ್ತಿಗಳಾಗಿ ಕಾಣಿಸ್ತಾ ಇಲ್ಲ. ಸಗುಣವೆಂಬುದು ನಿರ್ಗುಣವಾಗುವುದು. ಶಿವಯೋಗದಲ್ಲಿರುವ ನಷ್ಟಾಗಮಿಯಲ್ಲಿ ಸಗುಣವು ನಿರ್ಗುಣವಾಗುವುದು, ಆತನ ಸ್ಥೂಲ ಶರೀರವು ಸೂಕ್ಷ್ಮವಾಗುವುದು. ಕನ್ನಡಿಯಲ್ಲಿ ಕಾಣುವ ಯಾವುದೇ ವಸ್ತುವಿನ ಪ್ರತಿಬಿಂಬವು ಆ ವಸ್ತುವಿನಂತೆಯೇ ಇರುತ್ತದೆಯೇ ಹೊರತು ಬೇರೆಯಾಗಿರುವುದಿಲ್ಲ. ಹಾಗೆಯೇ ಲಿಂಗದಳು ಒಂದಾದ ನಷ್ಟಾಗಮಿಗೆ ಭಿನ್ನವಾದ ಮತ್ತೊಂದು ರೂಪವೇ ಇರೋದಿಲ್ಲ. ಅದು ಕೇವಲ ಲಿಂಗ ರೂಪವಾಗಿರುತ್ತದೆ. ಕೂಡಲ ಚೆನ್ನಸಂಗಯ್ಯ ದರ್ಪಣದೊಳಗನ ಪ್ರತಿಬಿಂಬದಂತೆ ಭಿನ್ನದಲರಸುದೇನಯ್ಯ. ಈಗ ನಷ್ಟಾಗಮಿಗೆ ಎಲ್ಲವೂ ನಷ್ಟವಾಗಿ ಕೇವಲ ಲಿಂಗರೂಪಿಯಾಗಿ ಆತ ಇರೋದ್ರಿಂದ ಆ ಪ್ರತಿಬಿಂಬ ಕೇವಲ ಲಿಂಗವಾಗಿಯೇ ಕಾಣಿಸುತ್ತದೆ ಹೊರತು ಯಾವ ಅಂಗವೂ ಅಲ್ಲಿಯೂ ಇಲ್ಲ, ಏನೇನೂ ಇಲ್ಲ. ಆಗಲೇ ಅಲ್ಲಂ ಪ್ರಭುದೇವರು ಕೂಡ ಹೇಳಿದರು, ಮುಂದೆ ಬಯಲೆಂಬುದೂ ಇಲ್ಲ ಅನ್ನೋದು ಈ ನಷ್ಟಾಗಮಿ ಸ್ಥಳದಲ್ಲಿ ಅಲ್ಲಿ ಎಲ್ಲವೂ ನಷ್ಟವಾಗಿದೆ, ಹೋಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಈಗ ನಾವು ಮುಂದಿನ ಒಂದು ಸ್ಥಳ ಯಾವುದಂದ್ರೆ ಆದಿಪ್ರಸಾದ ಸ್ಥಳ. ಇದು 70ನೇಯ ಸ್ಥಳ. ಏನೆಂದ್ರೆ, ಹೊರ ಸೆಳೆತಗಳು, ಎಲ್ಲ ಆಕರ್ಷಣೆಗಳು, ಲೌಕಿಕ ಜಗತ್ತಿನ ಎಲ್ಲ ಆಕರ್ಷಣೆಗಳು, ಸೆಳೆತಗಳು, ನಮ್ಮನ್ನು ಎಳಿತಾ ಇರುವ ಇವೆಲ್ಲ ವಿಚಿತ್ರವಾದ ಕಾಮನೆಗಳು ಎಲ್ಲಗಳನ್ನ ತಡೆದು ಅಂತಸ್ಥಿತ ಶಿವ ಬೆಳಗಿನಲ್ಲಿ ಒಂದಾದಾಗ, ದಿನನಿತ್ಯ ಶಿಷ್ಟಲಿಂಗ ಪೂಜೆಯಲ್ಲಿ ಬೆರೆತು ಇಷ್ಟಲಿಂಗದಲ್ಲಿ ನಾವು ಒಂದಾದಾಗ ಬಾಹ್ಯ ಕ್ರಿಯೆಗಳೆಲ್ಲ ಅಡಗಿ
ಜೀವ ಭಾವ ಮರೆತು ಪರಶಿವನು ನಮಗೆ ಒಲಿದು ಪ್ರಸಾದವನ್ನ ನೀಡ್ತಾ ಇದ್ದಾನೆ. ಶಿವನಿಗೆ ನಾವು ಶರಣು ಹೋದ ಆ ಮಹಾತ್ಮನೇ ಶಿವಪ್ರಸಾದ ಪಡಿತಾನೆ. ಯಾರಿಂದ? ಆ ಶಿವನಿಂದ, ಆ ಪರಮನಿಂದ ನಾವು ಶರಣು ಹೋಗಿದ್ದೀವಿ. ಈಗ ಆತನಿಗೆ ಆತ ನಮಗೆ ಪ್ರಸಾದ ಕರುಣಿಸುತ್ತಾನೆ. ಯಾವಾಗ ಆತ ನಮಗೆ ಪ್ರಸಾದ ಕರುಣಿಸುತ್ತಾನೆ, ನಾನು ಅದನ್ನು ಪಡೆದು ಆದಿ ಪ್ರಸಾದಿ ಅನಿಸ್ತಾ ಇದ್ದೀನಿ. ಪ್ರಸಾದವನ್ನು ಗ್ರಹಿಸಿದ ಸಾಧಕನ ಅಂಗಾಂಗವೆಲ್ಲ ಪವಿತ್ರವಾಗಿ ಈಗ ಅಂತರಂಗದಲ್ಲಿ ಒಂದು ಬೆಳಕು ಬರ್ತಾ ಇದೆ, ಬೆಳಕು ತೋರ್ತಾ ಇದೆ. ಇದುವೇ ಆದಿ ಪ್ರಸಾದ. ಅನುಭೂತಿ, ಆ ಶಿವಾನುಭೂತಿ ಪಡೆದವನು ಆದಿಪ್ರಸಾದಿ. ಸ್ವರೂಪ ಪ್ರಸಾದಿ ಪಡೆದವನು ಆದಿಪ್ರಸಾದಿ. ಪ್ರಸಾದಿ ಕಾಯನಾಗುವುದೇ ಈ ಆದಿಪ್ರಸಾದಿಯ ಗುರಿಯಾಗಿದೆ. ಯಾಕೆ ಆಗಬೇಕು ಪ್ರಸಾದಿ ಕಾಯ? ಆತನಲ್ಲಿ ಒಂದು ಸಜ್ಜನಿಕೆ, ಸೌಜನ್ಯತೆ, ಕಣ್ಮನಗಳಲ್ಲಿ ಶಿವಕಳೆ ಅಳವಡ್ತಾ ಇದೆ. ತಾವೆಲ್ಲ ತಿಳಿದ ಹಾಗೆ ಶಿವನೇ ಎಲ್ಲದಕ್ಕೂ ಸರ್ವಾಧಾರ. ಅನಂತ ಬ್ರಹ್ಮಾಂಡಗಳೆಲ್ಲ ಶಿವಚಿತ್ ಮಹಾಸಾಗರದಲ್ಲಿ ಬರ್ತಾ ಇರುವಂತಹ ತೆರೆಗಳಾಗಿವೆ. ಅವೆಲ್ಲ ಅಲೆಯದ್ದು ಮತ್ತೆ ಅಡಗುವುದು ಶಿವನಲ್ಲಿಯೇ. ಅವನೇ ಸರ್ವಕರ್ತ, ಸರ್ವಕಾರಣ, ಅಖಂಡ, ಅನಾದಿ, ಅನಂತು, ಸ್ವಯಂಭು ಎಲ್ಲವೂ. ಶಿವಯೋಗಿಯು ತನ್ನ ಮನದ ಹೊರಸೆಳೆತಗಳನ್ನೆಲ್ಲ ತಡೆದು ಅದನ್ನು ಅಂತಸ್ಥಿತ ಆ ಶಿವ ಬೆಳಗಿನಲ್ಲಿ ಒಂದಾಗಿಸಿದಾಗ ಬಾಹ್ಯ ಪ್ರಜ್ಞೆ ಅಡಗ್ತಾ ಇದೆ. ಅದಕ್ಕೇನ್ ಮಾಡ್ಬೇಕು? ದಿನನಿತ್ಯ ಇಷ್ಟಲಿಂಗ ಪೂಜೆ. ಇಷ್ಟಲಿಂಗ ಪೂಜೆಯಲ್ಲಿ ಎಷ್ಟೊಂದು ನಾವು ತೊಡಗಬೇಕಂದ್ರೆ, ಶಿವಯೋಗಿಯಾಗಿ ಈ ಸ್ಥಿತಿಯೇ ಶಿವಯೋಗ ಸಮಾಧಿ ಅಂತ ಅನಿಸ್ಕೊಳ್ತಾ ಇದೆ. ಇದು ದೊರೆತಾಗ ಪರಶಿವನು ನಮಗೆ ಒಲಿದು ಶಿವಯೋಗಿಗೆ ಶಿವಾನುಭೂತಿ 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 ಅಂತ ಒಂದು ಪ್ರಸಾದವನ್ನ ದಯಪಾಲಿಸ್ತಾ ಇದ್ದಾನೆ. ಆ ಪ್ರಸಾದವನ್ನ ಗ್ರಹಿಸಿದ ಶಿವಯೋಗಿಯ ಅಂಗಾಂಗಗಳೆಲ್ಲ ಈಗ ಪವಿತ್ರವಾಗ್ತಾ ಇವೆ. ಅವನ ಅಂತರಂಗದಲ್ಲೆಲ್ಲಾ ವಿಮಲ ಪ್ರಭೆ ಬೀರ್ತಾ ಇದೆ. ಇದೇ ಆದಿಪ್ರಸಾದ. ಶಿವಾನುಭೂತಿ ಪಡೆದ ಶಿವಯೋಗಿಯೇ ಆದಿ ಪ್ರಸಾದ ಸ್ಥಳಿ. ಹೇಗೆ ಆಗ್ತಾ ಇದೆ ಆದಿಪ್ರಸಾದ ಸ್ಥಳೀಯ ಸರ್ವಾಂಗ ಶುದ್ಧಿ ಅಂದ್ರೆ? ತಮಗೆಲ್ಲ ಗೊತ್ತೇ ಇದ್ದ ಹಾಗೆ ಚಕ್ರ, ಪ್ರಣವ, ಲಿಂಗ, ರೂಪ. ಆಧಾರ ಚಕ್ರದಲ್ಲಿ ಆಚಾರ ಲಿಂಗವಿದ್ದು ಅಲ್ಲಿ ಪ್ರಣವಾಕ್ಷರ ನ ಇದ್ದು ನಮಗೆ ಆ ರೂಪ ಯಾವುದು ಸಿಗುತ್ತದೆ ಈ ಆದಿಪ್ರಸಾದ ಸ್ಥಳದಲ್ಲಿ ಅಂದ್ರೆ ಸದ್ರೂಪ. ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ ಇದೆ, ಅಲ್ಲಿಯ ಪ್ರಣವಾಕ್ಷರ ಮಹ ಇದೆ, ಅದು ಚಿದ್ರೂಪವ ನಮಗೆ ದೊರಕುತ್ತಾ ಇದೆ. ಮಣಿಪೂರಕ ಚಕ್ರದಲ್ಲಿ ಶಿವಲಿಂಗ ಇದೆ, ಅಲ್ಲಿ ಶಿಕಾರ ಪ್ರಣವ ಇದೆ, ನಮಗೆ ಆನಂದ ರೂಪ ಲಭಿಸ್ತಾ ಇದೆ. ಅನಾಹತ ಚಕ್ರದಲ್ಲಿ ಜಂಗಮ ಲಿಂಗ ಇದೆ, ವಾಕಾರ ಪ್ರಣವ ಇದೆ, ನಮಗೆ ನಿತ್ಯ ರೂಪ ದೊರಕ್ತಾ ಇದೆ. ವಿಶುದ್ಧಿ ಚಕ್ರದಲ್ಲಿ ಪ್ರಸಾದ ಲಿಂಗವಿದೆ, ಅಲ್ಲಿ ಯಕಾರ ಪ್ರಣವವಿದೆ, ಪರಿಪೂರ್ಣ ರೂಪ ನಮಗೆ ಸಿಗ್ತಾ ಇದೆ ಈ ಆದಿಪ್ರಸಾದ ಸ್ಥಳದಲ್ಲಿ. ಹಾಗೇನೆ ಆಜ್ಞಾ ಚಕ್ರದಲ್ಲಿ ಮಹಾಲಿಂಗವಿದೆ, ಓಂಕಾರ ಪ್ರಣವವಿದೆ, ಅದು ಪರಾತ್ಪರ ರೂಪ ನಮಗೆ ಸಿಗ್ತಾ ಇದೆ. ಹೀಗೇನಾಗ್ತಾ ಇದೆ ಅಂದ್ರೆ ಈ ನಮಃ ಶಿವಾಯ ಅಂತ ಏನು ಪ್ರಣವಗಳಿವೆ ಅಲ್ಲ, ಇವು ನೋಡಿ ನಮಃ ಶಿವಾಯ. ನಾವು ಇದನ್ನು ಓಂ ನಮಃ ಶಿವಾಯ ಅಂತ ಮಂದ ಅಧಿಕಾರಿ ಅಂದ್ರೆ ಈ ಒಂದು 3 ಸ್ಟೇಜ್ ಮಾಡಿದ್ದಾರೆ ಅವರು. ಪ್ರಣವ, ಲಿಂಗ, ರೂಪ ಅಂದ್ರೆ ಏನು? ಪ್ರಣವ, ನಾವು ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ಶಿವಯೋಗದಲ್ಲಿ ತೊಡಗಿ ದಿನನಿತ್ಯದ ಇಷ್ಟಲಿಂಗ ಪೂಜೆಯಲ್ಲಿ ನಾವು ಈಗ ನಮ್ಮ ಮಲ್ಲೂರಿನಲ್ಲಿ ನಮ್ಮ ರುದ್ರಪ್ಪ ಶರಣರು ಈ ಎಲ್ಲ ಲಿಂಗಗಳನ್ನು ನಮ್ಮ ಆಚಾರ ಲಿಂಗಾಯ ನಮಃ, ಗುರುಲಿಂಗಾಯ ನಮಃ ಅಂತ ಇಷ್ಟಲಿಂಗ ಪೂಜೆಯಲ್ಲಿ ಎಲ್ಲಾ ಲಿಂಗಗಳ ಅರ್ಚನೆ ಮಾಡ್ತಾ ನಾವು ಅದರಲ್ಲಿಯೇ ಮುಳುಗಿದಾಗ ಒಂದು ಇಂಥ ಹಂತವನ್ನ ನಾವು ತಲುಪ್ತೀವಲ್ಲ, ಅದಕ್ಕೆ ಮಧ್ಯಮಾಧಿಕಾರಿ ಆಗ್ತೀವಿ ನಾವು. ಕೊನೆಯಲ್ಲಿ ನಗರತ್ನ ಅವ್ರ ಮ್ಯೂಟ್ ಮಾಡ್ಕೊಳ್ರು. ನಗರತ್ನ ಅವ್ರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಮಗೆ ಈ ಒಂದು ಆದಿಪ್ರಸಾದಿ ಸ್ಥಳಕ್ಕೆ ಬಂದಾಗ ನಮ್ಮ ಸರ್ವಾಂಗ ಶುದ್ಧಿಯಾಗಿ ನಮ್ಮ ರೂಪ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ಪರಾತ್ಪರ ರೂಪಗಳು ನಮಗೆ ಸಿಕ್ಕು ನಾವು ಉತ್ತಮ ಅಧಿಕಾರಿ ಆಗ್ತಾ ಇದ್ದೀವಿ. ಶಿವಯೋಗದಲ್ಲಿ ಮೊದಲು ತೊಡಗಿದಾಗ ಮಂದ ಅಧಿಕಾರಿ, ಕ್ರಮೇಣ ನಾವು ಅದರಲ್ಲಿ ಶಿವಯೋಗದಲ್ಲಿ ಮುಳುಗಿ ಮೇಲಿನ ಸ್ಥಳಗಳಿಗೆ ಹೋದಾಗ ಮಧ್ಯಮ ಅಧಿಕಾರಿ, ಕೊನೆಯಲ್ಲಿ ದಿನನಿತ್ಯ ಮಾಡುವ ಈ ಶಿವಯೋಗದಿಂದ ಇಷ್ಟಲಿಂಗ ಪೂಜೆಯಿಂದ ಉತ್ತಮ ಅಧಿಕಾರಿಯಾಗಿ ಆದಿಪ್ರಸಾದ ಸ್ಥಳೀಯ ಸರ್ವಾಂಗ ಶುದ್ಧಿಯು ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಮೊದಲು ಬರೋದು
ಆ ಒಂದು ವಚನ ಉರುಲಿಂಗ ಪೆದ್ದಿ ಏನಂದ್ರೆ ಶಿವಪ್ರಸಾದವನ್ನ ಸಂಪಾದಿಸಿವನು ಅವನೇನಿರ್ತಾನೆ ಶಿವನಿಂದ ಅಭಿನ್ನನಾಗಿರ್ತಾನೆ. ಆಗ ಅವನಿಗೆ ವಿಶಾಲ ಜಗವು ಶಿವ ಮಹಾಸಾಗರದಲ್ಲಿ ಅಭಿನ್ನವಾಗಿ ಕಾಣ್ತಾ ಇದೆ. ಅಂದ್ರೆ ಇಲ್ಲೇನಂದ್ರೆ ಲಿಂಗ ಮತ್ತು ಅಂಗ ಸಂಪೂರ್ಣವಾಗಿ ಈಗ ಬೆರೆತು ಬಿಡ್ತು. ಹೀಗಾಗಿ ಉರುಲಿಂಗ ಪೆದ್ದಿಗಳ ಒಂದು ಸುಂದರ ವಚನವನ್ನ ಯಾರಾದ್ರೂ ಓದಿ ನೋಡೋಣ. ಶಿವ ತನ್ನ ವಿನೋದಕ್ಕೆ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉರ್ಲಿಂಗ ಪೆದ್ದಿ ಶರಣರ ವಚನ. ಶಿವ ತನ್ನ ವಿನೋದಕ್ಕೆ ರಚಿಸಿದನು ಅನಂತ ವಿಶ್ವವನು. ರಚಿಸಿದವನು ವಿಶ್ವಕ್ಕೆ ಹೊರಗಾಗಿರ್ದನೆ ಇಲ್ಲ, ವಿಶ್ವಮಯ ತಾನಾದನು. ವಿಶ್ವವೆಲ್ಲವೂ ತಾನಾದಡೆ ವಿಶ್ವದುತ್ಪತ್ತಿ ಸ್ಥಿತಿ ಲಯಕ್ಕೊಳಗಾದನೆ ಇಲ್ಲ. ಅದೇನು ಕಾರಣವೆಂದರೆ ಅಜಾತನಾಗಿ ಉತ್ಪತ್ತಿ ಇಲ್ಲ, ಕರ್ಮರಹಿತನಾಗಿ ಗೊಳಗಲ್ಲ, ಮರಣರಹಿತನಾಗಿ ಲಯಕ್ಕೊಳಗಲ್ಲ. ಇಂತಿ ಗುಣತ್ರಯಗಳೇ ಹೊದ್ದಲರಿಯ. ತಾನಲ್ಲದೆ ವಿಶ್ವಕ್ಕಾಧಾರವಿಲ್ಲಾಗಿ ದೂರಸ್ಥನಲ್ಲ. ತನ್ನಲ್ಲಿ ತಾನೆಲ್ಲದ ಅನ್ಯವು ತೋರಲರಿಯದಾಗಿ ಇದಿರಿಲ್ಲಾಗಿ ವಿಶ್ವಮಯ ತಾನಾದುದೇ ಸತ್ಯ. ಅರಸು ಕಾಲಾಳಾಗಬಲ್ಲ ತನ್ನ ವಿನೋದಕ್ಕೆ, ಮರಳಿ ಅರಸಾಗಬಲ್ಲ. ನಮ್ಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರನು ಜಗವಾಗಲೂ ಬಲ್ಲ, ಜಗವಾಗದಿರಲೂ ಬಲ್ಲನಯ್ಯ. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 1554. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಶಾಂತಕ. ನೋಡಿ ಸುಂದರ ಶರಣಕ. ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಅದ್ವಯ ಶಿವನು ತನ್ನ ವಿನೋದಕ್ಕಾಗಿ ಎಲ್ಲವನ್ನ ಸೃಷ್ಟಿ ಮಾಡಿದ. ಅದನ್ನ ರಚಿಸಿ ವಿಶ್ವಕ್ಕೆ ಹೊರಗಾಗಿರೋದಿಲ್ಲ. ಅಂದ್ರೆ ಏನು? ಒಂದು ನಿರ್ಮಾಣ ಮಾಡಿ ಇಡೀ ವಿಶ್ವವನ್ನ ನಿರ್ಮಾಣ ಮಾಡಿ ತಾನೆಲ್ಲೋ ಹೋಗಿ ಕೂತ್ಕೊಳ್ಳಿಲ್ಲ. ರಚಿಸಿದವನು ವಿಶ್ವಕ್ಕೆ ಹೊರಗಾಗಿರ್ದನೆ ಇಲ್ಲ, ವಿಶ್ವಮಯವೇ ತಾನಾದನು. ಆ ವಿಶ್ವದೊಳಗೆ ಆತ ನೆಲೆ ನಿಂತ. ವಿಶ್ವಮಯನೆಂದ ತಕ್ಷಣ ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಒಳಗಾಗಿರೋದಿಲ್ಲ. ಏನು ಹಾಗಾದ್ರೆ ವಿಶ್ವದಲ್ಲಿ ಇದ್ರೆ ಮತ್ತೆ ಅವನು ಉತ್ಪತ್ತಿ ಸ್ಥಿತಿ ಲಯಗೆ ಒಳಗಾಗ್ಬೇಕಾಗಿತ್ತಲ್ಲ, ಒಳಗಾಗೋಲ್ಲ. ಯಾಕೆ ಒಳಗಾಗೋಲ್ಲ? ಅದಕ್ಕೆ ಕಾರಣ ಏನಂದ್ರೆ ಆತನಿಗೆ ಜನ್ಮವೆಂಬುದೇ ಇಲ್ಲವಾಗಿ ಅಜಾತನಾಗಿರುವುದರಿಂದ ಉತ್ಪತ್ತಿ ಎಂಬುದಿಲ್ಲ. ಆತನು ಸ್ಥಿತಿ ಕರ್ಮರಹಿತನಾಗಿರೋದ್ರಿಂದ ಸ್ಥಿತಿಗೆ ಒಳಗಾಗಿರೋದಿಲ್ಲ. ಆತನಿಗೆ ಮರಣವೂ ಇಲ್ಲವಾದ್ದರಿಂದ ಲಯಕ್ಕೆ ಒಳಗಾಗೋದಿಲ್ಲ. ಈ 3 ಗುಣತ್ರಯಗಳು ಆತನನ್ನ ನಿಯಂತ್ರಿಸಲು ಸಾಧ್ಯವೇ ಇಲ್ಲ. ಹಾಗೆಂದ ಕೂಡಲೇ ವಿಶ್ವಕ್ಕೆ ಆಧಾರವಿಲ್ಲದೆ ಆತ ದೂರನಾಗಿರೋಲ್ಲ. ತನ್ನಲ್ಲಿ ತಾನಲ್ಲದೆ ಬೇರೆ ಯಾವ ಅನ್ಯವೂ ತೋರಲರಿಯದಾಗಿ ಈ ಪರವಸ್ತುವಿಗೆ ಇದಿರೆಂಬುದಿಲ್ಲ, ಬೇರೆ ಏನೂ ಇಲ್ಲ. ಹೀಗೆ ಏಕಮಯನಾದ ವಿಶ್ವಮಯವಾದ ಈ ಪರಮಾತ್ಮ ತಾನಾದುದೇ ಸತ್ಯ. ಪರಶಿವನ ಲೀಲೆ ಹೇಗಿದೆ ಅಂದ್ರೆ ಅರಸನಾಗಿ ಕಾಲಾಳಾಗಬಲ್ಲ, ಹಾಗೆಯೇ ಮರಳಿ ಆ ಆಳು ಅರಸನಾಗಬಲ್ಲ. ಅಂದ್ರೆ ಆಳಿನ ಒಂದು ರೂಪ ಹಾಕೊಳ್ಬಹುದು, ಅವನು ಬಟ್ಟೆ ಹಾಕೊಳ್ಬಹುದು, ದಿರಿಸು ಹಾಕೋಬಹುದು. ಮತ್ತೆ ಆ ಬಟ್ಟೆಗಳನ್ನೆಲ್ಲ ತೆಗೆದಾಗ ಪುನಃ ಅರಸನೇ ಆಗ್ತಾನೆ. ಹೀಗೆ ಶಿವನು ಜಗವಾಗಲೂ ಬಲ್ಲ, ಜಗವಾಗದಿರಲೂ ಬಲ್ಲ. ಇಂತಹ ಒಬ್ಬ ಶಿವನ ಮಹಾಪ್ರಸಾದವನ್ನ ಆದಿಪ್ರಸಾದಿಯು ಪಡಿತಾನೆ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ತನ್ನ ವಿನೋದಕ್ಕಾಗಿ ಶಿವನು ಈ ವಿಶ್ವವನ್ನ ರಚಿಸಿದ, ಸೃಷ್ಟಿಸಿದ. ವಿಶ್ವಮಯ ತಾನೇ ಆದ, ವಿಶ್ವವೆಲ್ಲವನ್ನೂ ಆಕ್ರಮಿಸಿದ, ವ್ಯಾಪಿಸಿದ. ಹಾಗಂತ ಇಲ್ಲಿರುವ ಅವನು ನಿರ್ಮಿಸಿದ ಜೀವಿಗಳಂತೆ ಇವನು ಉತ್ಪತ್ತಿ ಸ್ಥಿತಿ ಲಯಕ್ಕೆ ಒಳಗಾದನೆ ಇಲ್ಲ. ಯಾಕೆ? ಅಜಾತನಾಗಿ ಅವನಿಗೆ ಉತ್ಪತ್ತಿನೇ ಇಲ್ಲ. ಇಲ್ಲೇನಾದ್ರೂ ಅವನು ಕರ್ಮಗಳನ್ನ ಮಾಡ್ತಾನ? ಇಲ್ಲ. ಕರ್ಮರಹಿತನಾಗಿ ಯಾವುದೇ ಸ್ಥಿತಿಗೆ ಒಳಗಾಗೋಲ್ಲ. ಅವನಿಗೆ ಮರಣವೇ ಇಲ್ಲವಾದ್ರಿಂದ ಲಯಕ್ಕೆ ಒಳಗೋಲ್ಲ. ಈ 3 ಗುಣತ್ರಯಗಳು ಅವನಿಗೆ ಸಾಧ್ಯವೇ ಇಲ್ಲ, ಅವು ಇಲ್ವೇ ಇಲ್ಲ. ಅವನಿಗೆ ವಿಶ್ವಕ್ಕಾಧಾರ ಹಾಗೇನೇ ಇರ್ತಾನೆ. ವಿಶ್ವದಿಂದ ದೂರನಾಗಿ ಏನಾತ ಇರೋಲ್ಲ, ವಿಶ್ವಮಯನಾಗಿಯೇ ಇರ್ತಾನೆ. ಏನಂದ್ರೆ ತನ್ನ ಲೀಲೆಗಾಗಿ, ತನ್ನ ವಿನೋದಕ್ಕಾಗಿ ಒಮ್ಮೊಮ್ಮೆ ಅರಸ ಆಗ್ತಾನೆ, ಒಮ್ಮೊಮ್ಮೆ ಆಳಾಗ್ತಾನೆ. ಜಗವಾಗಲೂ ಬಲ್ಲ, ಜಗವಾಗದಿರಲೂ ಬಲ್ಲ ಅಂತ ಈ ವಚನ ಹೇಳ್ತಾ ಇದೆ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಒಬ್ಬ ಪರಮನ ಮಹಾಪ್ರಸಾದವನ್ನ ಆದಿಪ್ರಸಾದಿ ಪಡಿತಾ ಇದ್ದಾನೆ. ಅವರ ಮೀಟ್ ಮಾಡ್ಕೊಳ್ರವ, ನಿಲವರ ಕೋರ್ಸ್ ಮಾಡ್ರ, ನಿಲವರ ಶರಣ
ಇಲ್ಲವರ ಶಿವಲಿಂಗಮ್ಮ ಅವರ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ರಿ, ತೊಂದರೆ ಆಗ್ತಾ ಇದೆ. ಇಲ್ಲವರ ನಾನು ಪೋಸ್ಟ್ ಇಲ್ಲ ಬರೋದು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಏನ್ ಮಾಡಕ್ಕಾಗಲ್ಲ, ಅವ್ರದೇ ಅವ್ರಿಗೂ ಕೇಳೋಣ ಕೇಳಿಸ್ತಾ ಇಲ್ಲ. ಅಲ್ಲ, ಅವ್ರದೇ ಒಂದ್ 5 ನಿಮಿಷ ಕೇಳೋಣ ಎಲ್ರು. ನೀಲವರ ಬಿಜಿ ಇದಾರೆ ಅನ್ಸುತ್ತೆ, ಅವರು ಇದಾಗ್ತಾ ಇಲ್ಲ. ಅದ್- ಶಿವಲಿಂಗಮ್ಮರೇ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡ್ರಪ್ಪ. ಇಲ್ಲವರ ಮಾಡ್ರಿ ಮಾಡ್ರಿ ಪ್ರಾರಂಭಿಸಿ. ಕೋಲ ಶಾಂತಯ್ಯನವರು ಒಂದು ಸುಂದರ ವಚನದೊಂದಿಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಓದಿ ನೋಡೋಣ ಯಾರಾದ್ರೂ. ಬಿಸಿಲ ಮುಂದನ ಮಂಜಿನಂತಾಯಿತು. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಕೋಲ ಶಾಂತಯ್ಯವರ ವಚನ. ಬಿಸಿಲ ಮುಂದಿನ ಮಂಜಿನಂತಾಯಿತು, ದಿಟದ ಮುಂದಿನ ಸಟೆಯಂತಾಯಿತು, ಪುಣ್ಯದ ಮುಂದಣ ಪಾಪದಂತಾಯಿತು, ಯೋಗಿಯ ಮುಂದಣ ಸಂಸಾರದಂತಾಯಿತು, ಧೀರನ ಮುಂದಿನ ಹೇಡಿಯಂತಾಯಿತು, ಉರಗನ ಮುಂದಿನ ಬೇಕನಂತಾಯಿತು, ಹರಿಯ ಮುಂದಣ ಕರಿಯಂತಾಯಿತು, ವಿವೇಕದ ಮುಂದಣ ದುಃಖದಂತಾಯಿತು, ಪುಣ್ಯಾರಣ್ಯ ದಹನ ಭೀಮೇಶ್ವರನೆಂಬ ಸದ್ಗುರು ಕಾರುಣ್ಯವಾಗಲೊಡನೆ ಎನ್ನ ಸುತ್ತಿಯ ಪ್ರಪಂಚ ಸರ್ವವೂ ಓಡಿದವಯ್ಯ. ಸಮಗ್ರ ವಚನ ಸಂಪುಟ 7, ವಚನದ ಸಂಖ್ಯೆ 191. ಶರಣು ಶರಣಾರ್ಥಿಗಳು ಸರ್ವ. ಶರಣು ಮಂಗಲಕ. ಶರಣಾರ್ಥಿಯಪ್ಪ. ಕೋಲ ಶಾಂತಯ್ಯನವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ನೋಡಿ, ಬೆಳಿಗ್ಗೆ ನೀವು ಒಮ್ಮೊಮ್ಮೆ ಈ ಚಳಿಗಾಲದಲ್ಲಿ ಅಥವಾ ಈಗ್ಲೂ ಒಮ್ಮೊಮ್ಮೆ ಬೆಳಿಗ್ಗೆ ಏನಾಗುತ್ತೆ ಗೊತ್ತಾ, 6 ಗಂಟೆಗೆಲ್ಲ ಎದ್ದು ನೋಡಿ ನೀವು, ಎಲ್ಲ ಮಂಜು ಕವಿದಿರುತ್ತೆ. ಮಂಜು ಈವನ್ ವೆಹಿಕಲ್ ಓಡಿಸೋಕೆ ಬರೋಲ್ಲ, ಅಷ್ಟೊಂದು ಮಂಜು ಕವಿದಿರುತ್ತೆ. ಅದು ಯಾವಾಗ ಮಾಯ ಆಗ್ತಾ ಇದೆ ಅಂದ್ರೆ, ಬಿಸಿಲು ಸೂರ್ಯೋದಯವಾದ ತಕ್ಷಣ ಕ್ರಮೇಣ ಆ ಮಂಜೆಲ್ಲ ಮಾಯ ಆಗ್ತಾ ಇದೆ. ಬಿಸಿಲ ಬಂದ ತಕ್ಷಣ ಕವಿದ ಮಂಜು ಬರೀ ಆಗ್ತಾ ಇದೆ. ಬಿಸಿಲ ಮುಂದನ ಮಂಜಿನಂತಾಯ್ತಾ ಅವ್ರು ನೋಡಿದೀವಿ ನಾವು. ಹಾಗೇನೆ ಸತ್ಯದ ಮುಂದೆ ಸುಳ್ಳು ನಿಲ್ಲಲ್ಲ. ಎಷ್ಟು ದಿವಸ ಅಂತ ನಾವು ಸುಳ್ಳು ಹೇಳ್ತಾ ಹೋಗ್ಬೋದು, ಒಂದು ದಿವಸ ಸತ್ಯವೇ ಪ್ರಕಟವಾಗ್ತಾ ಇದೆ. ಪುಣ್ಯವು ವೃದ್ಧಿಯಾದತ್ತ ಹೋಗಂತೆ ಪಾಪವು ಹರಿದು ಹೋಗ್ತಾ ಇದೆ. ಪುಣ್ಯದ ಮುಂದನ ಪಾಪದಂತಾಯಿತು. ಆ ಶಿವಯೋಗಿಗೆ ಸಂಸಾರದ ಒಂದು ಬಂಧನ ಇರೋದಿಲ್ಲ. ಹಾಗೇನೆ ಒಬ್ಬ ಶೂರ ಧೀರನ ಮುಂದೆ ಒಬ್ಬ ಹೇಡಿ ನಿಲ್ಲೋದಿಲ್ಲ. ಹಾವಿನ ಮುಂದೆ ಭಯದಿಂದ ಕಪ್ಪೆ ಕೂಡ ನಿಲ್ಲೋಲ್ಲ. ಉರಗನ ಮುಂದನ ಬೇಕನಂತಾಯಿತು ಅಂದ್ರೆ ಏನು, ಹಾವಿನ ಮುಂದೆ ಕಪ್ಪೆ ಕೂಡ ಭಯದಿಂದ ನಿಲ್ಲೋಲ್ಲ. ಸಿಂಹದ ಮುಂದೆ ಆನೆಯು ನಿಲ್ಲೋಲ್ಲ. ವಿವೇಕಿಯ ಮುಂದೆ ದುಃಖ ನಿಲ್ಲೋಲ್ಲ. ಹಾಗೆ ಆದಿ ಪ್ರಸಾದಿಗೆ ಪರಮನ ಕರುಣಾ ಪ್ರಸಾದ ಲಭಿಸಿದೊಡನೆ ಆತನನ್ನು ಸುತ್ತುವರೆದ ಈ ಲೌಕಿಕ ಪ್ರಪಂಚದ ಎಲ್ಲಾ ಭಾವನೆಗಳು ಪಲಾಯನ ಮಾಡ್ತಾ ಇವೆ. ಎನ್ನ ಸುತ್ತಿಹ ಪ್ರಪಂಚ ಸರ್ವವು ಓಡಿದವಯ್ಯ. ಯಾಕೆ? ಪರಮನ ಕರುಣೆಯಿಂದ. ಸದ್ಗುರು ಕಾರುಣ್ಯವಾಗಲೊಡನೆ ಅನ್ನೋ ಶಬ್ದವನ್ನ ಗಮನಿಸಬೇಕು. ಅದೆಲ್ಲ ನನ್ನಿಂದ ಓಡಿಬಿಡ್ತಾವೆ, ಪಲಾಯನಗೈತಾವೆ ಇದ್ದಾವೆ ಅಂತ ಈ ಆದಿಪ್ರಸಾದ ಸ್ಥಳದ ಒಂದು ವಚನವನ್ನ ಕೋಲ ಶಾಂತಯ್ಯನವರು ಹೇಳ್ತಾ ಇದ್ದಾರೆ. ಚೆನ್ನಬಸವಣ್ಣನವರ ಸುಂದರ ವಚನ ಇದು. ಯಾರು ಹೇಳ್ತೀರಿ ನೋಡಿ. ಬಯಸಿ ಬಂದುದು ಅಂಗಭೋಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣನವರ ವಚನ. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ, ಅಂಗಭೋಗ ಅನರ್ಥಿತ, ಲಿಂಗಭೋಗ ಪ್ರಸಾದ, ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ, ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ, ಈ ಉಭಯವ ನತಿಗಳೆದು ಭೋಗಿಸಬಲ್ಲಡೆ ಕೂಡಲ ಚೆನ್ನ ಸಂಘ ನಿಮ್ಮ ಶರಣನೆಂಬೆ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 287. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಶರಣು ಅಕ್ಕ. ಎಲ್ಲ ಇಲ್ಲಿ ನಡೆದಿರುವ ಎಲ್ಲ ಶರಣೆಯರಲ್ಲಿ ಶರಣು ಶರಣಾರ್ಥಿಗಳು. ಇದು ಸುಂದರವಾದ ವಚನ. ತಾವೆಲ್ಲ ಕಂಠಸ್ಥ ಮಾಡಿ ಇದನ್ನ ರಾಗ ಹೇಗೆ ಹೇಳ್ಬೇಕಂದ್ರೆ ಹೀಗಿದೆ ಇದರ ರಾಗ. ಬಯಸಿ ಬಂದುದು ಅಂಗಭೋಗ, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ,
ಭೋಗ ಬಯಸದೆ ಬಂದುದು ಲಿಂಗ ಭೋಗ ಅಂಗಭೋಗ ಅನರ್ಪಿತ ಅಂಗಭೋಗ ಅನರ್ಪಿತ ಲಿಂಗ ಭೋಗ ಪ್ರಸಾದ ಬಯಸಿ ಬಂದುದು ಅಂಗಭೋಗ ಬಯಸಿ ಬಂದುದು ಅಂಗಭೋಗ ಬಯಸದೆ ಬಂದುದು ಲಿಂಗ ಭೋಗ ಬಯಸದೆ ಬಂದುದು ಲಿಂಗ ಭೋಗ ಬೇಕೆಂಬುದು ಕಾಯಗುಣ ಬೇಡೆಂಬುದು ವೈರಾಗ್ಯ ಬೇಕೆಂಬುದು ಕಾಯಗುಣ ಬೇಡೆಂಬುದು ವೈರಾಗ್ಯ ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ ಈ ಉಭಯವನತಿಗಳೆದು ಭೋಗಿಸಬಲ್ಲಡೆ ಈ ಉಭಯವನತಿಗಳೆದು ಭೋಗಿಸಬಲ್ಲಡೆ ಕೂಡಲ ಚೆನ್ನ ಸಂಗ ನಿಮ್ಮ ಕೂಡಲ ಚೆನ್ನ ಸಂಗ ನಿಮ್ಮ ಶರಣನೆಂಬೆ 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 ಶರಣನೆಂಬೆ. ಈ ಒಂದು ರಾಗದಲ್ಲಿ ಇದನ್ನ ಎಲ್ಲರೂ ಕಂಠಸ್ಥ ಮಾಡಿ ಎಲ್ಲಾದ್ರೂ ಕಾರ್ಯಕ್ರಮಗಳಲ್ಲಿ ತಾಯಂದ್ರು ಜಾಸ್ತಿ ಜನ ಇದ್ದೀರಿ, ನಮ್ಮ ಅಣ್ಣ ಸೋದರರು ಇದ್ದಾರೆ, ಇದನ್ನು ಚೆನ್ನಾಗಿ ಹಾಡಬಹುದು. ಕಾರ್ಯಕ್ರಮಗಳಲ್ಲಿ ಒಂದು ವಚನವನ್ನು ಯಾರಾದ್ರೂ ಹೇಳಿ ಅಂದಾಗ ಈ ವಚನವನ್ನ ತಾವು ಹೇಳೋಕೆ ಪ್ರಯತ್ನ ಪಡಿ. ಇದು ಸುಂದರವಾದ ವಚನ, ಅರ್ಥಗರ್ಭಿತವಾದ ವಚನ. ಏನೆಂದ್ರೆ ಅಂಗಭೋಗವು ನಾವು ಬಯಸಿದಾಗೆಲ್ಲ ದೊರಕ್ತಾ ಇದೆ, ಆದ್ರೆ ಲಿಂಗಭೋಗ ವಿಚಾರ ಮಾಡಬೇಕು. ಲಿಂಗಭೋಗ ನಾವು ಬಯಸದೇ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಚನ್ನಬಸವಣ್ಣನವರು. ಹೇಗೆ? ನಾವು ದಿನನಿತ್ಯ ಶಿವಯೋಗದಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ತಾ ಇರುವಾಗ ಬಯಸದೇ ಬಂದುದು ಲಿಂಗಭೋಗ. ತಾನು ಬಯಸಿದಂತೆ ಬಂದ ಅಂಗಭೋಗವು ಲಿಂಗಕ್ಕೆ ಅರ್ಪಿತವಾಗ್ತಾ ಇದೆ. ಬಯಸದೆ ಬಂದಂತಹ ಪರಿಶುದ್ಧವಾದ ಲಿಂಗೇಂದ್ರಿಯಗಳಿಂದ ಸಹಜವಾಗಿ ಬಂದ ಲಿಂಗಭೋಗವು ಲಿಂಗಕ್ಕೆ ಅರ್ಪಿತವಾಗಿ ನಿಜ ಪ್ರಸಾದವೆನಿಸ್ತಾ ಇದೆ, ನಿಜ ಪ್ರಸಾದವೆನಿಸ್ತಾ ಇದೆ. ಬೇಕು 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 ಎಂದು ಆಸೆ ಪಡೋದೇ ಕಾಯಗುಣ ಆಗಿದೆ. ಬೇಡ ಅನ್ನೋದೇ ವೈರಾಗ್ಯ. ಸೋ ಸಿಂಪಲ್ ಇಟ್ ಈಸ್. ಆದಿ ಪ್ರಸಾದಿ ಸ್ಥಳದಲ್ಲಿರುವ ಆದಿ ಪ್ರಸಾದಿಗೆ ಬೇಕೆಂಬುದು ಇರೋದಿಲ್ಲ, ಬೇಡವೆಂಬುದು ಇರೋದಿಲ್ಲ. ಆ ಬೇಡಂಬೆರಡ ಉಭಯಗಳನ್ನ ಮೀರಿ ಈ ಉಭಯವನತಿಗಳೆದು ಭೋಗಿಸಬಲ್ಲಡೆ. ಆ ಆದಿಪ್ರಸಾದಿ ಹೇಗಿರ್ತಾನೆ? ಆ ಬೇಕು ಬೇಡೆಂಬೆರಡ ಉಭಯಗಳನ್ನ ಮೀರಿ ಆದಿಪ್ರಸಾದಿಯು ಪರಶಿವನನ್ನ ಆರಾಧಿಸುತ್ತಾ ನಿಜ ಶರಣನಾಗಿರ್ತಾನೆ ಅನ್ನೋದು ಅತ್ಯಂತ ಸುಂದರವಾದ ವಚನ ಇದು. ಯಾವುದು ನಾವು ಆಯ್ಕೆ ಮಾಡ್ಕೋಬೇಕು? ಬೇಕೆಂಬುದು ಕಾಯಗುಣವನ್ನ ಅಥವಾ ಬೇಡೆಂಬ ವೈರಾಗ್ಯ ಗುಣವನ್ನ ಯಾವ್ದು ಮಾಡ್ಬೇಕು ನೋಡಿ. ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ, ಇವೆರಡು ಬೇಡ. ಈ ಉಭಯವನತಿಗಳೆದು ಭೋಗಿಸಬಲ್ಲವನೇ ಆದಿಪ್ರಸಾದಿ ಅಂತ. ಹೀಗಾಗಿ ಹಡಪದ ಅಪ್ಪಣ್ಣನವರ ಒಂದು ಸುಂದರ ವಚನ. ಇಲ್ಲಿ ನಡುವೆ ಸಂಸ್ಕೃತ ಬರ್ತಾ ಇದೆ, ಅದನ್ನೇನು ಓದೋಕ್ ಹೋಗ್ಬೇಡಿ. ಕೇವಲ ಕನ್ನಡ ಭಾಷೆಯಲ್ಲಿ ಇರುವ ಶಬ್ದಗಳನ್ನ ಓದಿ ತಾವು. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಆದಿಪ್ರಸಾದಿ, ಅನಾದಿ ಪ್ರಸಾದಿ, ಅಂತ್ಯ ಪ್ರಸಾದಿ. ಆದಿ ಪ್ರಸಾದಿಯೇ ಗುರು, ಅನಾದಿ ಪ್ರಸಾದಿಯೇ ಲಿಂಗ, ಅಂತ್ಯ ಪ್ರಸಾದಿ ಎಂಬುದೇ ಜಂಗಮ. ಈ ಗುರು ಲಿಂಗ ಜಂಗಮದಿಂದ ಆದುದೇ ಪ್ರಸಿದ್ಧ ಪ್ರಸಾದ, ಅದಕ್ಕೆ ದೃಷ್ಟ ಎಂಬುದಾಗಿ ಇರುತ್ತಪ್ಪ. ಪ್ರಸಿದ್ಧ ಪ್ರಸಾದಿಗೆ ನಮೋ ನಮೋ ಎಂಬೆ. ಬಸವಪ್ರಿಯ ಕೂಡಲ ಸಂಗಮ ದೇವ ಮಾಂ ತ್ರಾಹಿ ತ್ರಾಹಿ ಕರುಣಾಕರನೆ. ಸಮಗ್ರ ವಚನ ಸಂಪುಟ 9, ವಚನದ ಸಂಖ್ಯೆ 885. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರ್ಕಲಾ ಅಕ್ಕ. ಶರಣು ಶರಣು ಅಕ್ಕ. ಹಡಪದ ಅಪ್ಪಣ್ಣನವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಆದಿ ಪ್ರಸಾದಿಯೇ ಗುರು, ಅನಾದಿ ಪ್ರಸಾದಿಯೇ ಲಿಂಗವಾದ್ರೆ ಅಂತ್ಯ ಪ್ರಸಾದಿಯು ಜಂಗಮನಾಗಿದ್ದಾರೆ. ಈ ತ್ರಿವಿಧದಿಂದಾದುದೇ ಪ್ರಸಿದ್ಧ ಪ್ರಸಾದ. ಅದಕ್ಕೆ ದೃಷ್ಟಾಂತವೆಂದ್ರೆ ನನ್ನ ಜೀವವೇ ಜಂಗಮನಾಗಿದ್ದಾನೆ, ನನ್ನ ಲಿಂಗ ಸಹ ಅದೇ ಜಂಗಮವಾಗಿದೆ.
ಆ ಎರಡೂ ಶಿವತತ್ವಗಳ ಪೂಜೆಯಿಂದ ಶಿವ ಸುಖ ಪ್ರಸಾದಗಳನ್ನ ಭೋಗಿಸುವ ಸೌಭಾಗ್ಯ ನನ್ನದಾಗಿದೆ ಅಂತ, ಅದು ನಿಶ್ಚಿತವಾಗಿದೆ ಅಂತ ಅಪ್ಪನವರು ಪ್ರಸಾದಿಯ ನಿಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹ ಆ ಆದಿಪ್ರಸಾದಿಗೆ ನಮಿಸುತ್ತಾ ಅದನ್ನೆಲ್ಲ ಕರುಣಿಸಿದ ಕರುಣಾಕರನಿಗೆ ಆಗಮಿಸು, ನನ್ನ ಜೀವನದಲ್ಲಿ ಪ್ರವೇಶಿಸು, ಮಾಂ ತ್ರಾಹಿ ತ್ರಾಹಿ ಕರುಣಾಕರನೆ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಇಲ್ಲಿಗೆ ಈ ಆದಿಪ್ರಸಾದಿ ಸ್ಥಳ ಅನ್ನೋದು ಮುಗಿತಾ ಇದೆ. ನಾವೀಗ ಅಂತ್ಯಪ್ರಸಾದಿ ಸ್ಥಳ ಅನ್ನೋ ಒಂದು ಸ್ಥಳಕ್ಕೆ ಪ್ರವೇಶವನ್ನ ಮಾಡ್ತಾ ಇದ್ದೀವಿ. ಸರ್ವ ಪ್ರಪಂಚಕ್ಕೆ ಆದಿಯಾದವನ ಪ್ರಸಾದ ಸ್ವೀಕರಿಸಿದವನು ಆದಿಪ್ರಸಾದಿಯಾದಂತೆ, ಸಮಸ್ತ ಪ್ರಪಂಚಕ್ಕೆ ಅಂತ್ಯವಾದವನ ಪ್ರಸಾದ ಸ್ವೀಕರಿಸಿದವನು ಅಂತ್ಯಪ್ರಸಾದಿ ಅಂತ ಅನಿಸ್ಕೊಳ್ತಾನೆ. ಸುರಸ ಪ್ರಸಾದವನ್ನ ಪಡೆದವ ಅಂತ್ಯಪ್ರಸಾದಿ ಅಂದ್ರೆ ಏನು? ಎಲ್ಲವನ್ನು ಸಾಧನೆಯಿಂದ ಪಡೆಯುವುದೇನೂ ಇಲ್ಲವೆಂಬ ಭಾವವೇ ಅಂತ್ಯಾನುಭಾವ, ಇನ್ನು ಏನೂ ಉಳಿದಿಲ್ಲ. ಅನುಭವಾಮೃತವೇ ಪರಮ ಪ್ರಸಾದ ಅಥವಾ ಅಂತ್ಯಪ್ರಸಾದ. ಅರ್ಪಣ ಅನುಭವಗಳ ಅಂತ್ಯವಾಗ್ತಾ ಇದೆ ಈ ಅಂತ್ಯಪ್ರಸಾದಿ ಸ್ಥಳದಲ್ಲಿ. ಸರ್ವ ಜೀವಿಗಳೆಲ್ಲ ಯಾವುದರಿಂದ ಉತ್ಪನ್ನವಾಗುವವೋ, ಉತ್ಪನ್ನವಾಗಿ ಯಾವುದರಿಂದ ಜೀವಿಸುವವೋ, ಹಾಗೆಯೇ ಯಾವುದನ್ನು ಕುರಿತು ಗಮಿಸುವವೋ, ಹಾಗೂ ಕೊನೆಗೆ ಯಾವುದರಲ್ಲಿ ಕೊನೆಯಾಗಿ ಪ್ರವೇಶಿಸುವವೋ ಅದೇ ಪರಬ್ರಹ್ಮ ಅಥವಾ ಪರಶಿವ. ಅದೇ ಅಂತ್ಯ. ಬಂದ್ವಿ, ಇಲ್ಲಿ ಎಲ್ಲ ಏನ್ ಮಾಡೋದೆಲ್ಲ ಮಾಡಿದ್ವಿ, ಕೊನೆಗೆ ನಾವು ಎಲ್ಲಿಂದ ಬಂದ್ವೋ ಅಲ್ಲಿಯೇ ಹೋಗೋದೇ ಅಂತ್ಯ. ಅದರ ಅನುಭವ ರೂಪ ಪ್ರಸಾದವನ್ನ ಯಾರು ಪ್ರಾಪ್ತಿಸ್ತಾರೆ, ಯಾರು ತಗೊಳ್ತಾರೋ ಅವರೇ ಅಂತ್ಯಪ್ರಸಾದಿ. 36 ತತ್ವಗಳು ಯಾವುವು? 36 ತತ್ವಗಳು ಬೇಗ ಬೇಗ ಒಬ್ರು ಯಾರಾದ್ರೂ ಹೇಳಿ, ಗೊತ್ತಿದ್ದವ್ರು ಹೇಳಿ, ನಡು ಇದನ್ ಮಾಡಬೇಡಿ. 36 ತತ್ವಗಳನ್ನ ಬೇಗ ಬೇಗ ಹೇಳಿ. 36 ತತ್ವಗಳು ಕರ್ಮೇಂದ್ರಿಯಗಳು, ವಿಷಯೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಾಯುವೇಂದ್ರಿಯಗಳು, ಅಂತಃಕರಣ ಚತುಷ್ಟಗಳು 25 ಆದವ್ರಿ. ಆಮೇಲೆ 5 ಸಾಧಕ್ಯಗಳು, 5 ಕಲೆಗಳು, 1 ಶಿವತತ್ವ. 36 ತತ್ವಗಳು. ಥ್ಯಾಂಕ್ ಯು ಅಕ್ಕ, ಸವಿತಕ್ಕ. 36 ತತ್ವಗಳು ಹಾಗೂ ಅಸಂಖ್ಯಾತ ಜೀವಾತ್ಮರು. ಎಷ್ಟು ಜೀವಿಗಳು ಇಲ್ಲಿ? ಅನೇಕ ಚರಾಚರ ಜೀವಿಗಳು ಈ ವಿಶ್ವದಲ್ಲಿದ್ದಾರೆ. 36 ತತ್ವಗಳು ಮತ್ತು ಅಸಂಖ್ಯಾತ ಜೀವಾತ್ಮರು, ಇವರಿಗೆ ಪದಾರ್ಥ ಎನಿಸಿದ್ದಾರೆ. ಈ ಎಲ್ಲಾ ಪದಾರ್ಥಗಳಿಗೆ ಲಯಸ್ಥಾನವಾದ ಪರಮಾತ್ಮನೇ ಅಂತ್ಯಪ್ರಸಾದ. ಆತನಲ್ಲಿ ಸಮರಸನಾದ ಶಿವಯೋಗಿಯು ಅಂತ್ಯಪ್ರಸಾದ ಸ್ಥಳೀಯು. ಪ್ರಸಾದ ಮತ್ತು ಪದಾರ್ಥ ಅಂದ್ರೆ ಏನು ಅನ್ನೋದಕ್ಕೆ ಒಂದು ವಚನ ಬರ್ತಾ ಇದೆ. ಪ್ರಸಾದ ಮತ್ತು ಪದಾರ್ಥ ಬೇರೆ ಬೇರೆ ಶಬ್ದಗಳು, ಇವು ಎರಡು ಒಂದೇ ಅಂತ ನಾವು ನಮ್ಮ ಈ ಲಿಂಗವಂತ ಧರ್ಮದಲ್ಲಿ ಪ್ರಸಾದ ಮತ್ತು ಪದಾರ್ಥ ಬೇರೆ ಬೇರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಎರಡು ಒಂದೇ ಅಲ್ಲ. ಅದಕ್ಕೆ ಉತ್ತರವಾಗಿ ವಚನ ಬರ್ತಾ ಇದೆ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳಿ ನೋಡೋಣ ಯಾರಾದ್ರೂ ಈ ಸುಂದರವಾದ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ತೋಟದ ಸಿದ್ಧಲಿಂಗ ಶಿವಯೋಗಿಗಳು. ಪ್ರಸಾದ ಪದಾರ್ಥ ಉಚ್ಚಿಷ್ಟವೆನ್ನುತ್ತಿಪ್ಪಿರಿ. ಪ್ರಸಾದವಾವುದು, ಪದಾರ್ಥವಾವುದು, ಉಚ್ಚಿಷ್ಟವಾವುದು ಏಳ ಮರುಳೆ. ಪ್ರಸಾದವೆಂದರೆ ಪರಂಜ್ಯೋತಿ ಸ್ವರೂಪವೊಪ್ಪ ಶಿವತತ್ವವು. ಪದಾರ್ಥವೆಂದರೆ ಆತ್ಮನು. ಉಚ್ಚಿಷ್ಟವೆಂದರೆ ಮಾಯೆ ನೋಡ. ಮಾಯಾ ಕಾರ್ಯವಾವುದೇ ದೇಹ. ದೇಹೇಂದ್ರಿಯ ಮನ ಪ್ರಸಾದಿಗಳಪ್ಪ. ಚತುರ್ವಿಂಶ ತತ್ವಗಳು. ಸಮಗ್ರ ವಚನ ಸಂಪುಟ. ಆ ಚತುರ್ವಿಂಶತಿ ತತ್ವಗಳಿಗೆ ಆಶ್ರಯವಾಗಿ ಚೈತನ್ಯವಾಗಿ ಆತ್ಮನು. ಈ ಕಡೆದು ಓದಿ ಅಕ್ಕ, ಈ ಕಡೆದು ಓದಿ. ಆ ಚತುರ್ವಿಂಶತಿ ತತ್ವಗಳಿಗೆ ಚತುರ್ವಿಧ ತತ್ವಗಳಿಗೆ ಆಶ್ರಯವಾಗಿ ಚೈತನ್ಯವಾಗಿ ಆತ್ಮನು. ಅಂತೂ ಆತ್ಮ ಸಹವಾಗಿ ಪಂಚವಿಂಶತಿ ತತ್ವಗಳು. ಇಂತು ದೇಹೇಂದ್ರಿಯಗಳ ಕಳೆದು ಆತ್ಮನು ಪರಮಾತ್ಮನಲ್ಲಿ ಸಮರ್ಪಿಸಬಲ್ಲರೆ ಪರಮ ಪ್ರಸಾದಿ ಎಂಬೆನು. ಪರಂಜ್ಯೋತಿ ಪ್ರಕಾಶನೆಂಬೆನು ಕಾಣ. ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 417. ಎಲ್ಲರಿಗೂ ಶರಣಾರ್ಥಿಗಳನ್ನ ಕ್ಷಮಿಸಿ. ಅನ್ಸೂಯಕ್ಕ, ಗಡಿಬಿಡಿ ಏನಿದೆ? ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಅಂತ ಓದ್ಬೇಕು. ಅರ್ಥ ಆಯ್ತಾ? ಗಡಿಬಿಡಿ ಏನಿಲ್ಲ. ಯಾಕೆಂದ್ರೆ ವಚನಗಳಲ್ಲಿ ಬರುವಂತ ಶಬ್ದಗಳನ್ನ ನಾವು ಆ ಕಡೆ ಈ ಕಡೆ ಮಾಡೋಕ್ಕಾಗಲ್ಲ.
ಅದು ಹೇಗಿದೆಯೋ ಹಾಗೆಯೇ ಓದ್ಬೇಕು. ಇರ್ಲಿ, ಈಗ ನೋಡಿ ಪಂಚವಿಂಶತಿ ತತ್ವಗಳನ್ನ ಆಗ್ಲೇ ಇವ್ರು ಹೇಳಿದ್ರು ನಮ್ಮ ಸವಿತಾ ಅಕ್ಕ. ಕರ್ಮೇಂದ್ರಿಯಗಳು ಗುದ, ಗುಹ್ಯ, ಪಾದ, ಇದನ್ನು ಸ್ಕ್ರೀನ್ ಶಾಟ್ ತಗೊಳ್ಳಿ ಎಲ್ರು. ಪಂಚವಿಂಶತಿ ತತ್ವಗಳು: ಕರ್ಮೇಂದ್ರಿಯಗಳು ಗುದ, ಗುಹ್ಯ, ಪಾದ, ಪಾನಿ, ವಾಕ್. ಜ್ಞಾನೇಂದ್ರಿಯಗಳು ಘ್ರಾಣ, ಜಿವ್ವೆ, ನೇತ್ರ, ತ್ವಕ್ಕು, ಶ್ರೋತ್ರ. ವಿಷಯೇಂದ್ರಿಯಗಳು ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ. ಪಂಚವಾಯುಗಳು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಕರ್ಣೇಂದ್ರಿಯಗಳು ಚಿತ್ತ, ಬುದ್ಧಿ, ಅಹಂಕಾರ, ಮನ ಮತ್ತು ಜ್ಞಾನ. ಇದು ತಮಗೆ ಗೊತ್ತಿದೆ. ನಾವು ಯಾವಾಗ ಚತುರ್ವಿಂಶತಿ ತತ್ವಗಳು ಅಂತ ಅಂತೀವೋ ಅವುಗಳು ಇವು: ಕರ್ಮೇಂದ್ರಿಯ ಗುದ, ಗುಹ್ಯ, ಪಾದ, ಪಾನಿ, ವಾಕ್. ಜ್ಞಾನೇಂದ್ರಿಯಗಳು ವಾಯು ಪಂಚಕಗಳು, ಕರ್ಣೇಂದ್ರಿಯಗಳು. ಇವಕ್ಕೆ ಚತುರ್ವಿಂಶತಿ ತತ್ವಗಳು ಅಂತ ಅಂತಾರೆ. ಇಲ್ಲಿ ಏನ್ ಬಿಟ್ವಿ ನಾವು? ವಿಷಯೇಂದ್ರಿಯಗಳನ್ನ ಬಿಟ್ಟು ಮಾತಾಡ್ತಾ ಇದ್ದೀವಿ. ಇವಕ್ಕೆ ಚತುರ್ವಿಂಶತಿ ತತ್ವಗಳು ಅಂತಾರೆ. ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಏನ್ ಹೇಳ್ತಿದ್ದಾರೆ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಅಂದ್ರೆ, ಪ್ರಸಾದ ಉಚ್ಚಿಷ್ಟ, ಅಥವಾ ಉಚ್ಚಿಷ್ಟ ಅಂದ್ರೆ ಎಂಜಲು. ಈಗ ಅಂತಾರೆ ಬೇರೆ ಇದ್ರಲ್ಲಿ ನೀವು ನೋಡಿರಬಹುದು, ಅಯ್ಯೋ ಎಂಜಲಾಗ್ಬಿಡ್ತು ಅಂತ. ನಮ್ಮಲ್ಲಿ ಉಚ್ಚಿಷ್ಟ ಸೂತಕ ಇಲ್ಲ ಅನ್ನೋದು ತಮಗೆ ಎಲ್ರಿಗೂ ಮನದಟ್ಟಾಗಿದೆ. ಉಚ್ಚಿಷ್ಟ ಸೂತಕ ಅನ್ನೋದು ನಮ್ಮಲ್ಲಿ ಇಲ್ಲ. ಇದನ್ನು ಮೊದಲು ಖಚಿತಪಡಿಸಿಕೊಳ್ಬೇಕು. ಪ್ರಸಾದ ಉಚ್ಚಿಷ್ಟ ಅಥವಾ ಎಂಜಿಲ್ ಅಂತಾರೆ. ಪ್ರಸಾದ ಯಾವುದು, ಪದಾರ್ಥ ಯಾವುದು ಮತ್ತು ಉಚ್ಚಿಷ್ಟ ಯಾವುದು? ಅದಕ್ಕೆ ಉತ್ತರವಾಗಿ ಆ ವಚನದಲ್ಲಿ ಏನ್ ಹೇಳ್ತಿದ್ದಾರೆ ಶಿವಯೋಗಿಗಳು? ಪ್ರಸಾದವೆಂದರೆ ಪರಂಜ್ಯೋತಿ ಸ್ವರೂಪವಾದ ಶಿವತತ್ವವಾಗಿದೆ. ಪದಾರ್ಥವೆಂದರೆ ಆತ್ಮವಾಗಿದೆ. ಉಚ್ಚಿಷ್ಟವೆಂದರೆ ಮಾಯೆಯಾಗಿದೆ. ಮಾಯಾಕರ್ಮವಾದುದ ದೇಹದಲ್ಲಿ 10 ಇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚ ಕರ್ಮೇಂದ್ರಿಯಗಳೆಂಬ ಒಟ್ಟು 40 ಚತುರ್ವಿಂಶತಿ ತತ್ವಗಳಿವೆ. ಇವುಗಳಿಗೆ ಜ್ಞಾನದ ಅರಿವೆಂಬಂತೆ ಚೈತನ್ಯವಾಗಿ ಆತ್ಮನು ಆವಿರ್ಭವಿಸ್ತಾನೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನಡುವೆ ಆತ್ಮ, ಕೆಂಪು ಕಲರ್ದಲ್ಲಿ ಆತ್ಮ ಬರ್ತಾನೆ. ಆತ್ಮನು ಆವಿರ್ಭವಿಸ್ತಾನೆ. ಆತ್ಮ ಎಲ್ಲಿ ಆವಿರ್ಭವಿಸ್ತಾನೆ? ಇದು ಯಾವ ಚಕ್ರದಲ್ಲಿ, ಯಾವ ಸ್ಥಳದಲ್ಲಿ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮ? ಮಹಾಲಿಂಗ, ಆಜ್ಞಾ ಚಕ್ರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಈ ಪ್ರಯೋಗ ನಡೀತಾ ಇದೆ. ಆತ್ಮದ ಮಿಲನವಾದ ನಂತರ ಆ ಎಲ್ಲ ಚತುರ್ವಿಂಶತಿ ತತ್ವಗಳು ಪಂಚವಿಂಶತಿ ತತ್ವಗಳಾಗ್ತಾ ಇವೆ. ಈಗ ಶಿವಯೋಗದಲ್ಲಿ ನಿರತನಾದ ಶಿವಯೋಗಿಯು ದೇಹೇಂದ್ರಿಯಗಳ ವಿಷಯಗಳನ್ನ ಅಂತ್ಯಗೊಳಿಸಿ ಅಂತ್ಯಪ್ರಸಾದಿಯಾಗಿ ತನ್ನ ಆತ್ಮನನ್ನ ಪರಮಾತ್ಮನಲ್ಲಿ ಸಮರ್ಪಿಸಿ ಪರಮ ಪ್ರಸಾದಿಯಾಗ್ತಾನೆ. ಈ ಆತ್ಮವೇ ಪರಮಾತ್ಮನಲ್ಲಿ ಬಂದು ಏನಾಗ್ತಾ ಇದೆ? ಪರಮ ಪ್ರಸಾದಿಯಾಗ್ತಾನೆ. ಈ ಅಂತ್ಯಪ್ರಸಾದಿಯೇ ಈಗ ಪರಂಜ್ಯೋತಿ ಪ್ರಕಾಶಕನಾಗಿ ಶಿವಜ್ಞಾನದ ಬೆಳಕನ್ನೆಲ್ಲ ಎಲ್ಲೆಡೆ ಪ್ರಸರಿಸುತ್ತಾನೆ ಅಂತ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ಶಿವಯೋಗದ ಮೂಲಕ ಅದನ್ನು ಕಂಡುಕೊಂಡು ನಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಅರ್ಥವಾಗ್ತಾ ಇದೆಯಾ? ಈಗ ನಾವು ಚೆನ್ನಬಸವಣ್ಣನವರ ವಚನ ಓದೋಣ. ಇದೊಂದು ಬೆಳಗಿನ ವಚನ ತರ ಇದೆ. ಭೃಂಗೀಶನ ಓದಿ. ಭೃಂಗೀಶನ ಚೆನ್ನಬಸವಣ್ಣನವರ ವಚನವನ್ನ ಓದಿ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗ್ರಾಮದ ಮಧ್ಯದ ಧವಳಾರದೊಳಗೊಂದು ಸತ್ತ ಹೆಣ ನಿರುತ್ತಿರಲು ಆ ಗ್ರಾಮವ ಸುತ್ತಿ ಬರುತ್ತಿದ್ದ ರಕ್ಕಸಿ ಸತ್ತುದ ಕಂಡಳಲ್ಲ. ಗ್ರಾಮ ನನ್ನ ಕಾಹು, ಗ್ರಾಮದಲ್ಲಿ ನಾನಿಪ್ಪೆ, ಇದಾರೋ ಕೊಂದವರು, ನಾನು ಕೊಲದ ಮುನ್ನ ಅದು ತಾನೇ ಸತ್ತಡೆ ಎನಗಿದು ಸೋಜಿಗವು. ಸತ್ತುದು ಗ್ರಾಮವ ಕೆಡಿಸಿತ್ತು, ಇನ್ನಿದ್ದರೆ ಏನನ್ನು ಕೆಡಿಸಿತ್ತು. ಇಲ್ಲಿದ್ದವರಿಗೆ ಉಪಟಳ ನೋಡ ಎಂದು ಗ್ರಾಮ ಬಿಟ್ಟು ಹೋಯ್ತಯ್ಯ ಕೂಡಲ ಚೆನ್ನ ಸಂಗಮ ದೇವ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 737. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಭೃಂಗೀಶನ. ಶರಣಾರ್ಥಿಗಳು. ಚೆನ್ನ ಬಸವಣ್ಣನವರ ವಚನವನ್ನ ನೀವು ಹಾಗೇ ಓದಿದ್ರೆ ಏನು ತಿಳಿಯಲ್ಲ. ಇದು ಸ್ವಲ್ಪ ನಿಧಾನವಾಗಿ ನಾವು ಬಿಡಿಸೋಕೆ ನೋಡೋಣ. ನಮ್ಮ ದೇಹ ಎನ್ನೋದೊಂದು ಗ್ರಾಮ, ಅದಿಟ್ಕೊಳ್ಬೇಕು ಮೊದಲು, ಅಲ್ಲಿಂದ ಆರಂಭಿಸೋಣ. ನಮ್ಮ ದೇಹವೆನ್ನೋದೊಂದು ಗ್ರಾಮ, ಅಲ್ಲಿರುವ ಒಬ್ಬ ಶುದ್ಧಾಂಗನೇ ಶ್ರೇಷ್ಠ ಪುರುಷ, ಧವಳಾರದೊಳಗೊಂದು. ಆ ಅಂಗದಲ್ಲಿರುವ ರೂಪ ನಿರ್ವಿಕಾರ ಮಹಾಲಿಂಗ ಚೈತನ್ಯವನ್ನ ಸತ್ತ ಹೆಣವೆಂದು ಚೆನ್ನಬಸವಣ್ಣನವರು ಕರೀತಾ ಇದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ.
ದೇಹ ಒಂದು ಗ್ರಾಮ, ಅಲ್ಲಿರುವ ಶುದ್ಧ ಅಂಗ ಶ್ರೇಷ್ಠ ಪುರುಷನಾದ್ರೆ ನಮ್ಮ ಒಳಗಿರುವ ಮಹಾಲಿಂಗ ಚೈತನ್ಯವನ್ನ ಸತ್ತ ಹೆಣ ಅಂತ ಕರೀತಾ ಇದ್ದಾರೆ. ಯಾಕೆ ಹಾಗೆ ಕರೀತಿದ್ದಾರೆ ಮುಂದೆ ನೋಡೋಣ. ಮೋಹ ಮಮತೆಯಿಂದ ಈ ದೇಹ ರೂಪ ಗ್ರಾಮವನ್ನು ಆವರಿಸುವುದೇ ಒಂದು ಮಾಯಾರಕ್ಕಸಿ, ಒಬ್ಬ ರಾಕ್ಷಸಿ, ಅದನ್ನ ಮಾಯಾರಕ್ಷಸಿ. ಅವಳು ನಮ್ಮ ಇಡೀ ದೇಹವನ್ನ ಆವರಿಸ್ತಾ ಇದ್ದಾಳೆ, ಗ್ರಾಮವನ್ನ ಆವರಿಸ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಆಕೆಯು ಅಂಗನು ಲಿಂಗದಲ್ಲಿ ವಿಲೀನವಾದದ್ದನ್ನು ನೋಡ್ತಾಳೆ. ದಿನನಿತ್ಯ ಈ ಮನುಷ್ಯ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದಾನೆ, ತನ್ನ ಅಂಗವನ್ನ ಲಿಂಗದಲ್ಲಿ ಬೆರೆಸ್ತಾ ಇದ್ದಾನೆ, ವಿಲೀನ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಕ್ರಿಯೆಯನ್ನ ಆ ಮಾಯಾರಕ್ಕಸಿ ನೋಡ್ತಾಳೆ. ಈ ಗ್ರಾಮದಲ್ಲಿದ್ದು ನಾನು ಅದನ್ನು ರಕ್ಷಿಸ್ತಾ ಇರಲು ಈ ಜೀವ, ಈ ಮನುಷ್ಯ ಈ ಶಿವಯೋಗದಿಂದಾಗಿ ನನಗೆ ಕಾಣದಂತಾಗ್ತಾ ಇದ್ದಾನಲ್ಲ. ಆ ಮಾಯಾ ರಾಕ್ಷಸಿಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿದೆ. ಈಗ ಏನಪ್ಪಾ ಇದು, ನಾನು ಇವನನ್ನು ಆವರಿಸಿ ಎಷ್ಟೊಂದು ಚೆನ್ನಾಗಿದೆ, ಇವನ್ ನೋಡಿದ್ರು ಶಿವಯೋಗದಲ್ಲಿ ತೊಡಗಿಬಿಟ್ಟಿದ್ದಾನೆ. ಈಗ ಈ ಗ್ರಾಮದಲ್ಲಿದ್ದು ನಾನು ಅವನನ್ನು ಆವರಿಸಿ ರಕ್ಷಿಸ್ಬೇಕಂದ್ರೆ ಯಾರು ಮಾಯಾ ರಕ್ಕಸಿ ಹೇಳ್ತಾ ಇದ್ದಾಳೆ. ಆದ್ರೆ ಆತ ದಿನನಿತ್ಯದ ಇಷ್ಟಲಿಂಗ ಪೂಜೆ ಶಿವಯೋಗ ಮಾಡ್ಕೊಳ್ತಿದ್ದಾನೆ, ನನಗೆ ಕಾಣ್ತಾ ಇದ್ದಾನಿಲ್ಲ, ಇವನ್ ಕಾಣ್ದ ಆಗದಿಲ್ಲ, ನನಗೆ ಅವನ್ ಗೋಚರಿಸ್ತಾನೆ ಇಲ್ಲ, ಅವನ್ ಕಾಣಿಸ್ತಾನೆ ಇಲ್ಲ ನನಗೆ. ಈ ದೃಶ್ಯ, ಈ ಇಡೀ ಜಗವೆಲ್ಲ ನನ್ನ ಅಧೀನದಲ್ಲಿಯೇ ಇದ್ದು ಹಾಳಾಗ್ತಾ ಇರಲು, ಅದು ಲಯವಾಗಲು ಸಿದ್ಧವಾಗಿದ್ರು ಕೂಡ ಈ ಅಂಗನು ಅಂದ್ರೆ ಈ ಜೀವನು, ಈ ಮನುಷ್ಯನು ನಾನು ಕೊಲ್ಲುವ ಮುನ್ನವೇ ತಾನೇ ಶಿವಯೋಗದ ಮುಖಾಂತರ ಲಿಂಗದಲ್ಲಿ ವಿಲೀನವಾದುದು ಅತ್ಯಾಶ್ಚರ್ಯಕರ. ಇದು ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಮಾಯೆ ಪರಿತಪಿಸ್ತಾ ಇದೆ. ಲಿಂಗಾಂಗ ಸಮರತಿಯಲ್ಲಿ ಬೆರೆತ ಈ ಅಂಗವು, ಆ ಮಾಯೆ ಹೇಳ್ತಾ ಇದೆ ರೀ, ಲಿಂಗಾಂಗ ಸಮರತಿಯಲ್ಲಿ ಬೆರೆತ ಈ ಅಂಗವು ನನ್ನನ್ನು ತನ್ನತ್ತ ಬಾರದಂತೆ ಮಾಡ್ತಾ ಇದೆಯಲ್ಲ. ನಾನಿನ್ನು ಬಹುಶಃ ಇಲ್ಲಿ ಉಳಿದ್ರೆ ನಾನು ನಾಶ ಆಗ್ತೀನಿ ಅಂತ ಆ ಮಾಯೆ ಆ ಗ್ರಾಮವೆಂಬ ದೇಹವನ್ನು ಬಿಟ್ಟು ಓಡಿತು. ಆ ಮಾಯೆ ಓಡಿತೆಲ್ಲಿಗೆ, ಎಲ್ಲಿ ಓಡೋಯ್ತು? ಮಾಯೆ ಕೂಡ ಪರಶಿವನ ಶಕ್ತಿಯೇ ಆಗಿದೆ ಅನ್ನೋದು ತಮ್ಗೆ ಗೊತ್ತಿದೆ. ಅದು ಪರಶಿವನಲ್ಲಿಯೇ ಓಡಿ ಹೋಗಬೇಕು. ಯಾವಾಗ ಆ ಮಾಯೆ ಓಡಿ ಹೋಗಿ ಪರಶಿವನಲ್ಲಿ ಲೀನವಾಯಿತೋ, ಆ ಶಿವಯೋಗಿಗೆ ಶಿವಾನುಭೂತಿಯಾಗಿ ಎಲ್ಲೆಡೆ ಭಿನ್ನತೆಯ ಭೇದ ಭಾವ ಅಳಿದು ಏಕತೆಯನ್ನ ಕಾಣ್ತಾನೆ ಅಂತ ಇದೊಂದು ಬೆಳಗಿನ ವಚನ. ಬೆಳಗಿನ ವಚನ. ನಾನು ಕೊಲ್ಲದ ಮುನ್ನ ಅದು ತಾನೇ ಸತ್ತಡಿ ಎನಗಿದು ಸೋಜಿಗವು. ಯಾಕೆಂದ್ರೆ ಎಲ್ರೂ ಮಾಯೆಯಲ್ಲಿಂದೇ ಹಾಳಾಗೋದು. ಇಲ್ಲೇನಾಗ್ತಾ ಇದೆ ಈ ವಚನದಲ್ಲಿ, ಏನ್ ಹೇಳ್ತಿದ್ದಾರೆ ಅಂದ್ರೆ, ಆ ಮಾಯೆಗೆ ಏನೂ ಮಾಡೋ ಕೆಲ್ಸನೇ ಇಲ್ಲ. ಈಗ ಇವನ್ ಏನಾದ್ರೂ ಮಾಡ್ಬೇಕಂದ್ರೆ ಅವನು ಶಿವಯೋಗಿಯಾಗಿದ್ದಾನೆ. ಶಿವಯೋಗಿಯಾಗಿದ್ದೇನೆ, ಏನ್ ಮಾಡ್ಬೇಕೀಗ? ಬೇಡಪ್ಪ, ಈ ಶಿವಯೋಗಿಯ ದೇಹನೇ ಬೇಡ, ಇವನನ್ನ ಆವರಿಸೋದೇ ಬೇಡ, ಇವನನ್ನು ನಾನು ಕೆಡಿಸೋದೇ ಬೇಡ, ನಾನು ಇಲ್ಲಿಂದ ಬಿಟ್ಟು ಹೋಗ್ಬೇಕು, ಇನ್ನಿಲ್ಲಿ ಇರಬಾರ್ದು ಅಂತ ಶಿವಯೋಗಿನ ಬಿಟ್ಟು ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ಕೊನೆಗೆ ಶಿವನಲ್ಲಿ ಅದು ಲೀನ ಆದಾಗ ಈ ಶಿವಯೋಗಿ ಮಾಯೇ ಹೋಗಿದ್ದರೋರಿಂದ ಒಂದು ಪರಿಶುದ್ಧ ನಿರ್ಮಲಾತ್ಮನಾಗಿ ಬಿಡ್ತಾನೆ. ಅದೇ ಒಂದು ಈ ಸ್ಥಳದ ಒಂದು ಮಹಿಮೆ. ಈ ಸ್ಥಳದ ಅಂತ್ಯಪ್ರಸಾದಿ ಅಂತ ಏನ್ ಹೇಳಿದ್ರಲ್ಲ, ಆ ಸ್ಥಳದಲ್ಲಿ ಈ ವಚನ ಬರ್ತಾ ಇದೆ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಂದು ವಚನ ಓದಿ ನಾವು ಇಲ್ಲಿಗೆ ನಿಲ್ಲಿಸೋಣ, ಸಮಯವಾಗ್ತಾ ಇದೆ. ಸ್ವತಂತ್ರ ಸಿದ್ಧಲಿಂಗೇಶ್ವರರ ವಚನ ಓದಿ ಯಾರಾದ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸ್ವತಂತ್ರ ಸಿದ್ಧಲಿಂಗ ಶರಣರದು. ಹಲವು ಕಾಲದಿಂದಗಿದು ತಿಂದು ಸವಿ ಕಲಿತ ಮಾಯಾರಕ್ಕಸಿ ಬಿಡದರೆ ಬಿಡುವಳೆ. ಇವಳ ಬಾಧೆಯ ಗೆಲಿಬರದೋಪಾಯವ ಕಾಂಬುದು ಕಾಣಿರಯ್ಯ. ಎಲ್ಲಾ ದೇವರಿಗೆ ಬಲಿದ ಪರಶಿವನ ಮರೆಯ ಹೊಕ್ಕು ಇವಳ ಬಾಯ ಟೊಣೆನುವುದಯ್ಯ. ನಿಜಗುರು ಸ್ವತಂತ್ರ ಲಿಂಗ ಸಿದ್ದೇಶ್ವರನ ಬೆರೆಸಬೇಕಾದಡೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 821. ಶರಣು ಶರಣಾರ್ಥಿಗಳು. ಶರಣು ಮಹಾದೇವಕ್ಕ. ಶರಣು ಅಪ್ಪ. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಇವರು ನಮ್ಮ ತೋಂಟದ ಸಿದ್ಧಲಿಂಗೇಶ್ವರರ ಶಿಷ್ಯರು. ಏನ್ ಹೇಳ್ತಿದ್ದಾರೆ? ಹಲವು ಕಾಲದಿಂದ ಅಗಿದು ಅಗಿದು ತಿಂದು. ನಮ್ಮನ್ನ ಆ ಮಾಯಾ ರಕ್ಕಸಿಯು ದೀರ್ಘಕಾಲದಿಂದ, ಅನೇಕ ವರ್ಷಗಳಿಂದ ಅಗಿದು ಅಗಿದು ತಿಂದು ಆ ಸವಿಯನ್ನ ದಿನನಿತ್ಯ ಸೇವಿಸುತ್ತಿರುವ ಅವಳಿಗೆ ಅದರ ಚಟ ಹತ್ತಿಬಿಟ್ಟಿದೆ. ಈಗ ಅದನ್ನು ಬಿಡಂದ್ರೆ ತಕ್ಷಣ ಬಿಡ್ತಾಳೇನು? ಇಲ್ಲ.
ಅದಕ್ಕಾಗಿ ಇವಳ ಕಾಟವನ್ನು ತಡೆಯಲು ಒಂದು ಉಪಾಯವನ್ನ ಸಿದ್ಧಲಿಂಗೇಶ್ವರರು ಹೇಳ್ತಾ ಇದ್ದಾರೆ. ಏನದು? ಎಲ್ಲ ದೇವರಿಗಿಂತ ಶ್ರೇಷ್ಠವಾದ ಪರಶಿವನಿಗೆ ಶರಣನಾಗಿ ಬೇಡಿಕೊಂಡಾಗ ಆ ನಮ್ಮನ್ನು ಸವಿಯುವ ಆ ಮಾಯೆಯ ಬಾಯಿಯನ್ನೇ ಪರಮಾತ್ಮನು ಹೊಡೆದು ಮುಚ್ಚಿಬಿಡುತ್ತಾನೆ. ಆಗ ಆ ಮಾಯೆಯ ವಿಷವರ್ತುಳದಿಂದ ಹೊರಬಂದು ಪರಮಾತ್ಮನನ್ನ ನಾವು ಶಿವಯೋಗದ ಮೂಲಕ ಕೂಡಲು ಸುಲಭವಾಗ್ತಾ ಇದೆ ಅಂತ ಸ್ವತಂತ್ರ ಸಿದ್ಧಲಿಂಗೇಶ್ವರ್ ಹೇಳ್ತಾ ಇದ್ದಾರೆ. ಮಾಯಾ ರಕ್ಷಿಸಿ ನಮ್ಮನ್ನು ಬಿಡ್ಬೇಕಲ್ವೇ? ಏನ್ ಮಾಡ್ಬೇಕು? ಅದಕ್ಕೊಂದು ಉಪಾಯ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನು ಅದು ಉಪಾಯ? ಆ ಪರಮನ ಮೊರೆ ಹೋಗ್ಬೇಕಾಗ್ತಾ ಇದೆ. ಪರಮನ ಮೊರೆ ಹೇಗೆ ಹೋಗ್ಬೇಕು? ಶಿವಯೋಗ, ಇಷ್ಟಲಿಂಗ ಪೂಜೆ, ಬೇರೆ ದಾರಿ ಇಲ್ಲ. ದಿನನಿತ್ಯದ ಇಷ್ಟಲಿಂಗ ಪೂಜೆ ಶಿವಯೋಗದಲ್ಲಿ ದಿನನಿತ್ಯ ಅದರಲ್ಲಿ ನಿರತನಾಗಿ ಆದಾಗ ಏನಾಗ್ತಾನೆ? ಆ ಪರಮನೇ ಇವಳ ಬಾಯ ಟೊಣೆವುದಯ್ಯ ಅಂದ್ರೆ ಏನಂದ್ರೆ ಆ ಮಾಯೆಯ ಬಾಯಿಯನ್ನು ಹೊಡೆದು ಮುಚ್ಚಿ ಬಿಡ್ತಾನೆ. ಟೊಣೆಯುವುದಂದ್ರೆ ಹೊಡೆದು ಮುಚ್ಚೋದು, ಆ ಶಬ್ದದ ಅರ್ಥ. ಆಗ ಏನಾಗ್ತದೆ? ನಾವು ಆ ಮಾಯೆಯ ವಿಷವರ್ತದಿಂದ ಹೊರಬಂದು ಶಿವಯೋಗದಲ್ಲಿ ಪರಮನ ಒಂದು ನೆಲೆಯನ್ನ, ಪರಮನ ದರ್ಶನವನ್ನ ಮಾಡಿಕೊಂಡು ಲಿಂಗಾಂಗ ಯೋಗಿಯಾಗಿ ಬರ್ತೀವಿ ಅಂತ ಈ ಅಂತ್ಯಪ್ರಸಾದಿ ಸ್ಥಳ ಇನ್ನು ಮುಂದುವರಿಯೋದಿದೆ. ಅದನ್ನ ಮುಂದಿನ ಸೋಮವಾರ ನಾವು ಮುಂದುವರಿಸೋಣ ಅಂತ ಹೇಳ್ತಾ, ನನಗೆ ಕೊಟ್ಟ ಈ ಸದವಕಾಶಕ್ಕಾಗಿ ತಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳಿಗೆ. ಒಂದು ಎರಡನೆಯದು, ನಾವು ಚಿಕ್ಕೋಡಿಯಲ್ಲಿ 3 ದಿನದ ಒಂದು ಶಿವಯೋಗವನ್ನ 125 ಜನರಿಗೆ ಇಲ್ಲಿ ನಾವು ಮಲ್ಲೂರಿನಲ್ಲಿ ಮಾಡಿಕೊಂಡಂತ ಶಿವಯೋಗವನ್ನ, ಹಾಗೇನೆ ಇಷ್ಟಲಿಂಗ ಸ್ವರೂಪವನ್ನ, ಲಿಂಗಾನುಸಂಧಾನವನ್ನ, ಶಿವಯೋಗವನ್ನ ದಿನನಿತ್ಯ ಬೆಳಿಗ್ಗೆ 7ರಿಂದ 10 ಗಂಟೆಯವರೆಗೆ ಅಲ್ಲಿ ಪ್ರಸಾದವೂ ಕೂಡ ಇತ್ತು. 125 ಜನರಿಗೆ. ನಾನು ಸಂಘಟಕರಿಗೆ ಹೇಳಿದ್ದೆ ಕೇವಲ 100 ಜನರಿಗೆ, ಅದಕ್ಕೋ 125 ಆಯ್ತು. ಇರ್ಲಿ, ಇದನ್ನ ಯಾಕೆ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲರೂ ಚಿಕ್ಕೋಡಿಯಲ್ಲಿ ಈ ನಮ್ಮ ಕಮ್ಮಟವನ್ನ ಬೇಗನೆ ಮಾಡೋರಿದ್ದೀವಿ. ಸ್ವಲ್ಪ ಸಮಯದ ನಂತರ ದಿನಾಂಕಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಾಗೋದು. ತಾವು ಎಲ್ಲರೂ ಇಲ್ಲಿ ಬರ್ಬೇಕಾಗ್ತಾ ಇದೆ ಚಿಕ್ಕೋಡಿಗೆ. ಅದನ್ನ ನಾವು ಸಂಘಟಕರು ಎಲ್ಲ ಹಿರಿಯರು ಕೂಡ್ಕೊಂಡು ಆ ದಿನಾಂಕಗಳನ್ನ ನಿರ್ಣಯಿಸೋಣ. ಆ ದಿನಗಳು ಬೇಗ ಬರ್ಲಿ ಅಂತ ಆ ಪರಮನಲ್ಲಿ ನಾನು ಹೃದಯಾಂತರಾಳದಿಂದ ಬೇಡಿಕೊಳ್ತೀನಿ. ಈಗ ಇಲ್ಲಿಗೆ ವಿರಮಿಸೋಣ. ತಮಗೇನಾದರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ದಯವಿಟ್ಟು ಕೇಳಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ತಮಗೂ ಶರಣಾರ್ಥಿ ಅಪ್ಪ ಅವರೇ. ಶರಣ ನುಲಿಯಪ್ಪ ಅವರಿಗೆ ಶರಣಾರ್ಥಿಗಳು. ಶರಣು ಅಕ್ಕ. ಅಪ್ಪರ ನೀವ್ ಶರಣಾರ್ಥಿಗಳು. ಸರ್ವವು ಅಳಿದ ಮೇಲೆ ಉಳಿಯುವುದೇ ಬಯಲು, ಆ ಬಯಲು ಸಹ ಅಳಿದು ಹೋಗ್ತದೆ ಅಂತ ಹೇಳಿ ವಿಚಾರ ಬಂತಲ್ಲಪ್ಪರೆ, ಅದು ಹೆಂಗೆ? ಬಯಲು ಏನಂದ್ರೆ, ಬಯಲು ಅಲ್ಲಿ ಏನು ಇಲ್ಲ, ಅಳಿಯೋಕ್ಕೂ ಇಲ್ಲ, ಏನು ಇಲ್ಲ. ಚಿದ್ ಬಯಲು ಮತ್ತೆ ಮುಂದೆ ಹೋಗಿ ಚಿದ್ ಬಯಲು ಅಂದ್ರೆ ಏನು? ಅಲ್ಲಿ ಏನೇನೂ ಇಲ್ಲ. ಆ ತರದ ಒಂದು ನೆಲೆ ಅದು ಅಕ್ಕ. ಸರ್ ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್. ಅಲ್ಲಿ ಹೇಳಲಿಕ್ಕೆ, ಕೇಳಲಿಕ್ಕೆ, ನೋಡಲಿಕ್ಕೆ ಏನೂ ಇಲ್ಲ. ಉಭಯದಲ್ಲಿ ಏನು ಇರದೆ ಇರತಕ್ಕಂತ ಅತ್ಯಂತ ಶುದ್ಧ ಆ ಪರವಸ್ತು ಕೂಡ ತಾನು ಇದ್ದೀನಿ ಅಂತಕ್ಕಂಥ ಭಾವವೂ ಇಲ್ಲಲಾರ್ದ ಮತ್ತು ಇದೆ ಎಂದು ಹೇಳಲಾರ್ದ, ಇಲ್ಲೆಂದು ಹೇಳಲಾರ್ದ ಶುದ್ಧವಾಗಿರ್ತಕ್ಕಂಥ ಇರುವಿಕೆಗೆ ಅದಕ್ಕೆ ನಿರ್ಭಯಲು. ಅಲ್ಲಿ ಸರ್ ಗುಹೇಶ್ವರನೆಂಬುದಿಲ್ಲಾಗಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಯಾರು ಏನೂ ಇಲ್ಲ ಅಂತ ಸರ್. ಅಲ್ಲಿ ಏನೂ ಇಲ್ಲ ಅಂತಾನೆ ಅಲ್ಲ, ಅದನ್ನ ಇಲ್ಲ ಅಂತಾನು ಹೇಳ್ಬಾರ್ದು, ಇದೆ ಅಂತಾನು ಪ್ರೂವ್ ಇದೆ ಅಂತಾನು ಹೇಳ್ಬಾರ್ದು. ಹೌದು ಸರ್, ಹೌದು. ಇಲ್ಲ ಅಂತ ಹೇಳಿರ್ಕ ಇನ್ನೊಂದು ಸೃಷ್ಟಿ ಮಾಡ್ದಂಗ ಆಕೈತಿ. ಇದೆ ಅಂತ ಹೇಳಕ್ ಹೋಗಿ ಇನ್ನೊಂದು ಸೃಷ್ಟಿ ಮಾಡ್ದಂಗ ಆಗತ್ತೆ. ಅದಕ್ಕಾಗಿ ಇಲ್ಲ, ಹೌದು. ಅದಕ್ಕೆ ಹಮ್ಮು ಬಿಮ್ಮುಗಳಿಲ್ಲದಂದು ಅಂತ ಹೇಳ್ತಾರಲ್ರಿ ಸರ್. ಅಂದ್ರೆ ನಾನು, ತಾನು, ಅವರು, ಇವರು, ಅದು, ಇದು ಅಂತಕ್ಕಂಥ ಯಾವುದೇ ಭಾವನೆಗಳು ಇರಲಾರತಕ್ಕಂಥ ಶುದ್ಧವಾದ ಇರುವಿಗೆ ಹಮ್ಮು ಬಿಮ್ಮುಗಳಿಲ್ಲದಂದು, ಅದೇ ನಿರ್ಭಯಲು ಅಂತ ನನಗೆ ಅನ್ಸುತ್ತೆ. ಅದಕ್ಕೇನಂದ್ರೆ ಸರ್, ಅವರು ಎರಡೆಂಬರೆಯ ಇದೇನು ಅಂಗಲಿಂಗ ಇತ್ತಲ್ಲ ಸರ್, ಅದು ಕೂಡ ಹಳೆದು. ಕಾಮಿಸುವುದಿಲ್ಲಾಗಿ ಕಲ್ಪಿಸೋದು ಇಲ್ಲ, ಭಾವಿಸುವುದಿಲ್ಲಾಗಿ ಬಯಸೋದು ಇಲ್ಲ. ಇಲ್ಲಿ ಏನು ಇಲ್ವೇ ಇಲ್ಲ. ಯಾವ್ದಾದ್ರು ಒಂದು ಇದೆ ಅಂತ ತಕ್ಷಣ ಏನಾಗುತ್ತೆ ಸರ್, ಅದು ಮೊದ್ಲು ಇತ್ತು ಅಂತ ಆಗುತ್ತೆ. ದ್ವಂದ್ವ ಶುರು ಆಗುತ್ತೆ. ಅದಕ್ಕೆ ಸರ್ ಶುದ್ಧವಾಗಿರ್ತಕ್ಕಂಥ ಇರುವಿಕೆ.
ಸಹಜ ಸ್ಥಿತಿ ಅಂತಾನು ಅನ್ಬೋದಾ ಅಪ್ಪರೆ? ಖಂಡಿತ. ಸಹಜ ಸ್ಥಿತಿ ಅನ್ಬಹುದು. ಸಹಜ ಸ್ಥಿತಿ ಅಂದ್ರೆ ಎಲ್ಲಿ ಹೇಳಿ ಅಕ್ಕ ನೀವು ಹೇಳೋದು? ನಾವು ಮೊದಲು ಸ್ಟಾರ್ಟಿಂಗ್ ಏನು ಇಲ್ಲದಂದು ಇದ್ದಾಗ ಸಹಜ ಅದೇ ಸ್ಥಿತಿ ನೀವು ಅಂತಾನೆ ಹೇಗೆ ಹೇಳ್ತೀವಿ. ಶುರು ಮಾಡ್ತೀರಾ ಹೇಳಿ ಇದನ್ನ? ನಮ್ಮ ಚಟಸ್ಥಲ ಮರ್ಮವನ್ನ ಹೇಗೆ ಶುರು ಮಾಡ್ತೀರಾ ಹೇಳಿ? ಸಹಜದಿಂದ ಅಂತಾನೆ ಸ್ಟಾರ್ಟ್ ಮಾಡ್ತೀವಿ. ಸಹಜದಿಂದ ಅಂತಾನೆ ಸ್ಟಾರ್ಟ್ ಮಾಡಿದ್ರಪ್ಪ. ಹಾ ನೋಡಿ ಈಗ ಸರ್ವಶೂನ್ಯ ನಿರಾಲಂಬ. ಇಲ್ಲಿ ನೋಡಿ, ನಾವು ಉದ್ದೇಶಿ ಬಂದದ್ದು ಹೀಗೆ. ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇದೆ ಅಲ್ಲ ಇನ್ನು? ಕಾಣಿಸ್ತಾ ಇದೆ. ಹಾ, ಸಹಜದಿಂದ ನಿರಾಲಂಬ. ನಿರಾಲಂಬ ಎಲ್ಲಿ ಹೇಳಿ? ಸಹಜದಿಂದ ಬ್ರಹ್ಮರಂಧ್ರ ಚಕ್ರದೊಳಗೆ. ಇಲ್ಲ 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 ಪಶ್ಚಿಮ ಚಕ್ರ. ಇಲ್ಲ 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 ನಿರಂಜನ ಲಿಂಗ ಪಶ್ಚಿಮ ಚಕ್ರ. ಅದಕ್ಕೆ ನಾನು ಹೇಳ್ತಾ ಇರೋದು. ನಾನು ಮಲ್ಲೂರ್ನಲ್ಲೂ ಒಂದ್ ನಿಮಿಷ, ಮಲ್ಲೂರ್ನಲ್ಲೂ ನಾನು ಹೇಳಿದ್ದೆ ಏನಂದ್ರೆ, ಇದು ಸಹಜ ಮತ್ತು ನಿರಾಲಂಬ ಅಂದಾಗ ನಾವೆಲ್ಲರೂ ಅನುಚಕ್ರಕ್ಕೆ ಹೋಗ್ಬೇಕಾಗ್ತಾ ಇದೆ. ಅಣುಚಕ್ರ. ಅನುಚಕ್ರ, ಅನುಲಿಂಗ. ಅಲ್ಲಿಂದ ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಅಂದ್ರೆ ಪಶ್ಚಿಮ ಚಕ್ರ, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಅಂದಾಗ ಶಿಖಾಚಕ್ರ, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಅಂದಾಗ ಬ್ರಹ್ಮ ರಂಧ್ರ ಅಥವಾ ಸಹಸ್ರಾರ ಚಕ್ರ, ನಿಷ್ಕಲ ಲಿಂಗದಿಂದ ಆತ್ಮತತ್ವ ಐಕ್ಯ ಸ್ಥಳ. ಅದೆಲ್ಲ ತಮಗೆ ಮುಂದಿಂದೆಲ್ಲ ಗೊತ್ತಿದೆ. ಈ ಮೇಲಿನ ವಾಕ್ಯಗಳನ್ನ ಗಮನಿಸಬೇಕು. ಯಾವಾಗ ನಾವು ಸಹಜದಿಂದ ನಿರಾಲಂಬಕ್ಕೆ ಅಂದಾಗ ಅನುಲಿಂಗ, ಅನುಚಕ್ರ, ಅಲ್ಲಿ ಯಾವುದೇ ಕ್ರಿಯೆ ಇಲ್ಲ. ಅದೇ ಇದೀಗ ತಾಯಿ ಕೇಳಿದ್ರು, ಬಯಲು ಕೂಡ ಹೋಗ್ಬಿಡುತ್ತಲ್ಲ ಅಂದ್ರೆ ಏನು? ನಿರ್ಬಯಲು ಅಂದ್ರೆ ಏನಂದ್ರೆ ಇದೇ ಸಹಜದಿಂದ ನಿರಾಲಂಬ. ಅದಕ್ಕೆ ನಾವು ಏನ್ ಮಾಡ್ತೀವಿ, ನಮ್ಮ ಶಿವಯೋಗದಲ್ಲಿ ಈ ಅನುಚಕ್ರ ಅನುಲಿಂಗದ ಪ್ರಾರ್ಥನೆಯನ್ನು ಮಾಡೋಲ್ಲ. ಏಕೆಂದ್ರೆ ಅದು ಮಾಡಿದ್ರು ನಿಷ್ಫಲ. ಅಲ್ಲಿ ಏನೂ ಇಲ್ವೇ ಇಲ್ಲ. ಯಾವ ಕ್ರಿಯೆಗಳು ಇಲ್ಲ ಅಂದ ತಕ್ಷಣ ಅಲ್ಲೇನು ಇಲ್ವಾ? ಇಲ್ಲ, ಹಾಗಲ್ಲ. ಅಲ್ಲಿಂದನೇ ಇವೆಲ್ಲ ಚಕ್ರಗಳು ಶುರು ಆಗ್ತವೆ. ನಿರಂಜನ ಲಿಂಗ, ನಿಶೂನ್ಯ ಲಿಂಗ, ನಿಷ್ಕಲ ಲಿಂಗ. ಅದಕ್ಕೆ ನಾವು ಏನು ಶಟಸ್ಥಲ ಮರ್ಮದಲ್ಲಿ ಎಲ್ಲಿಂದ ಆರಂಭಿಸ್ತೀವಿ ಅಂದ್ರೆ ಸಹಜದಿಂದ ನಿರಾಲಂಬಕ್ಕೆ ಬಂದು. ಆದ್ರೆ ನಾವು ಪ್ರಾರ್ಥನೆಯಲ್ಲಿ ಎಲ್ಲಿ ನಮ್ಮ ಶಿವಯೋಗದಲ್ಲಿ ಈ ಸಹಜದಿಂದ ನಿರಾಲಂಬ, ಅನುಚಕ್ರ, ಅನುಲಿಂಗದ ಬಗ್ಗೆ ನಾವು ಪ್ರಸ್ತಾವನೆ ಮಾಡೋಲ್ಲ. ಎಲ್ಲಿ ತನಕ ನಮ್ದು ಹೋಗುತ್ತೆ ಅಂದ್ರೆ ನಿರಂಜನ ಲಿಂಗದ ತನಕ ಹೋಗ್ತೀವಿ ಅಷ್ಟೇ. ಇದು ಷಣ್ಮುಖ ಶಿವಯೋಗದ ವಚನದಲ್ಲಿ ನವನಾಳಂಗಳ ಬಳಿದು ಅಂತ ಇದೆಯಲ್ಲ, ಅದರಲ್ಲಿ ಕೊನೆಯಲ್ಲಿ ಅಣು ಚಕ್ರದಲ್ಲಿ ಬರ್ತಾರಪ್ಪ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸರ್ವಶೂನ್ಯ ಅಲ್ಲಿ ನಿಂತು ಈ ಮಿಕ್ಕ ಎಲ್ಲ 10 ಚಕ್ರಗಳನ್ನು, ನವ ಚಕ್ರಗಳನ್ನು ಸಹ ನೋಡಿ ಆನಂದ ಸುತಿಹನು ಅಂತ ಬರ್ತೈತಪ್ಪ. ಅಲ್ಲಿ ಅದೊಂದು ಬಳಕೆ ಮಾಡಿದಾರಪ್ಪ, ನೋಡ್ರಿ. ಬಹಳ ಕಡಿಮೆ ವಚನಗಳಲ್ಲಿ ಈ ಅನುಚಕ್ರ ಅನುಲಿಂಗ ಜಕ್ಕಣ್ಣಯ್ಯನವರ ವಚನ ಒಂದು ಬರ್ತಾ ಇದೆ. ನೀವು ಹೇಳಿದ ಹಾಗೆ ತ್ರಿಕೂಟದ ಮಧ್ಯವನ್ನ ಏರಿ ನಾನು ಅನುಲಿಂಗವನ್ನು ನೋಡಿದೆ ಅಂತ ಅವ್ರದ್ದೊಂದು ವಚನ ಇದೆ, ಜಕ್ಕಣ್ಣಯ್ಯನವ್ರದ್ದು. ಕೇವಲ ನಾನು ಅಭ್ಯಾಸನ ಮಾಡಿದಾಗ ಈ ಅನುಚಕ್ರ ಅನುಲಿಂಗಗಳ ಬಗ್ಗೆ ಒಂದು ನೀವು ಹೇಳಿದ ಹಾಗೆ 3 ರಿಂದ 4 ವಚನ ಸಿಗ್ತಾ ಇದೆ ರೇಣುಕಣ್ಣ. ಬಹಳ ವಚನಗಳಿಲ್ಲ ಅನುಚಕ್ರ ಮತ್ತು ಅನುಲಿಂಗಗಳ ಬಗ್ಗೆ. ಒಂದು. ಎರಡನೇದು, ಜಗತ್ತಂತೂ ಸಹಸ್ರಾರ ಚಕ್ರದ ನಂತರ ಮುಂದೆ ಯಾರು ಮಾತಾಡೋಲ್ಲ. ಈ ಪಶ್ಚಿಮ ಚಕ್ರ, ಶಿಖಾ ಚಕ್ರದ ಬಗ್ಗೆ ಎಲ್ಲೂ ಪ್ರಸ್ತಾಪ ಇಲ್ಲ. ಎಲ್ಲಿ ಬೇರೆ ಒಂದು ಇದರಲ್ಲಿ ದಾರ್ಶನಿಕರು ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡೋಲ್ಲ. ಕೇವಲ ಶರಣರು ಬ್ರಹ್ಮಚಕ್ರದ ನಂತರ ಈ 3 ಶಿಖಾಚಕ್ರ, ಪಶ್ಚಿಮ ಚಕ್ರ, ಅನುಚಕ್ರದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದು ತುಂಬಾ ಸುಂದರವಾದ ವಿಷಯ. ಮಂಗಲ ಮಾಡೋಣ ರೇಣುಕಣ್ಣ. ಆಯ್ತಪ್ಪ, ಮಾಡೋಣ. ಏನವರೆಗೂ ಸರ್ ರೇಣುಕಪ್ಪ ಒಂದೇ ನಿಮಿಷ ಪ್ಲೀಸ್. ಅಪ್ಪ ಶರಣಾರ್ಥಿ. ಬಂಧುಗಳೇ, ಒಂದು ವಿಷಯ ಏನಂದ್ರೆ, ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಶರಣ ತತ್ವದ ಗಂಧ ಗಾಳಿ ಅಷ್ಟೊಂದಿಲ್ಲ. ಮತ್ತೆ ಅಲ್ಲೇ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಶರಣ ತತ್ವದ ಛಾಯೆ ಇಲ್ಲ. ಆಮೇಲೆ ಆ ಕಡೆ ಶರಣರ ಆಗಮನವೂ ಕೂಡ ಆಗಿಲ್ಲ ಆ ಕಡೆ. ಆದ್ರೆ ಶರಣರ ಭಾವ ಮಾತ್ರ ಪ್ರವೇಶ ಆಗಿದೆ ಈಗ. ಹಾಗಾಗಿ ಆ ಕಡೆ ಅಷ್ಟು ಪ್ರಖರವಾಗಿರ್ತಕ್ಕಂಥ ನಮ್ಮ ಶರಣ ತತ್ವದ ವಿಚಾರಧಾರೆಗಳು ಇನ್ನೂ ತಲುಪಿಲ್ಲ. ಮತ್ತೆ ಶರಣ ತತ್ವದ ಯಾವ ಕುರುಹುಗಳು ಆ ತಾಲೂಕಿನಲ್ಲಿ ಇಲ್ಲ. ನಮ್ಮ ಮಗಿ ಪ್ರಭುದೇವರ ಒಂದು ನಾಗರಾಳ ಅಂತಿದೆ ಅಲ್ರಿ ಸರ್? ನಾಗರಾಳ ಐತಲ್ರಿ ಊರು ಸರ್? ಐತಿ ಸರ್, ಐತಿ. ನಾಗರಾಳ ಅನ್ನೋದೊಂದು ಊರು. ಅಲ್ಲಿ ನಮ್ಮ ಮಗಿ ಪ್ರಭುದೇವರು ಅನುಷ್ಠಾನ ಮಾಡಿ ಅವರ ಒಂದು ಪಾದಸ್ಪರ್ಶದಿಂದ ಈ ಚಿಕ್ಕೋಡಿ ಶೂನ್ಯ ಸಂಪಾದನಾ ಮಠ ಇರ್ಬೋದು, ಒಂಟಮೂರಿ ಇರ್ಬೋದು, ಆಮೇಲೆ ಕಮತನಟ್ಟಿ ಇರ್ಬೋದು, ಇವೆಲ್ಲವೂ ಸಹಿತ ನಮ್ಮ ಮಗಿ ಪ್ರಭುದೇವರು ಶೂನ್ಯ ಸಂಪಾದನೆ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಈ ಅವರು ದೊಡ್ಡ ಯತಿವರ್ಯರು. ಆ ಯತಿಗಳ ಪಾದಸ್ಪರ್ಶದಿಂದ ಅದು ಶರಣ ತತ್ವದ ಒಂದು
ಛಾಯೆಯನ್ನು ಪಡ್ಕೊಂತು. ಹಾಗಾಗಿ ಅಂತ ಒಂದು ನಿರ್ಜನವಾಗಿರ್ತಕ್ಕಂಥ ಪ್ರದೇಶದಲ್ಲಿ ವೈದ್ಯರು ಒಂದು ಈ 3 ದಿನಗಳ ಕಾಲ ಒಂದು ಶಿವಯೋಗ ತರಬೇತಿ ಅನುಭವಗೋಷ್ಠಿಗಳನ್ನ ಅವರ ಕಾರ್ಯಬಾಹುಲ್ಯದಲ್ಲಿಯೂ ಸಹಿತ ಅದನ್ನ ನೆರವೇರಿಸಿ ಸಹಿ ಅನಿಸ್ಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಸ್ವಾನುಭವ ನೆಲೆ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತದೆ. ಯಾಕಂದ್ರೆ ಇದು ನಮ್ಮದೆಲ್ಲವೂ ಸಹಿತ ಗುಂಪು ಕಾರ್ಯ, ಆದರೆ ಅವರು ನಿಂತ ನೆಲೆಯಲ್ಲಿನೇ ಏಕಾಂಗಿಯಾಗಿ ಅಷ್ಟೊಂದೆಲ್ಲ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದು ಸ್ವಾಮೀಜಿಗಳ ಗಮನಕ್ಕೆ ತಂದು ಅವರು ಕೂಡ ನೋಟ್ ಮಾಡಿಕೊಂಡು ಅವರು ಕೂಡ ಇವರ ವಿಚಾರಧಾರೆಗಳನ್ನ ತಲೆದೂಗಿ ಬರ್ಕೊಂಡು ಅವರು ಕೂಡ ಅನುಸಂಧಾನ ಮಾರ್ಗಕ್ಕೆ ಅಲ್ಲೇನೆ ಅವರು ಶಿವಯೋಗ ಮಾಡ್ಕೊಂಡ್ರು. ಹಾಗಾಗಿ ಇದೊಂದು ನಮ್ಗೆ ಬಹಳ ಖುಷಿಯಾಗಿರ್ತಕ್ಕಂಥ ಸಂಗತಿ. ಇಂಥ ಕಾರ್ಯಕ್ರಮ ಅವರ ವೈದ್ಯರ ಮಾರ್ಗದರ್ಶನದಲ್ಲಿ ಮತ್ತೆ ಅನೇಕ ಶರಣರ ಮಾರ್ಗದರ್ಶನದಲ್ಲಿ ಇನ್ನೂ ಉತ್ಕೃಷ್ಟಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ರೂಪಿಸಲು ದಯವಿಟ್ಟು ಸ್ವಾನುಭವ ನೆಲೆ ಅವರಿಗೆ ಬೆಂಬಲ ನೀಡಬೇಕು. ಅವ್ರಿಗೆ ಬೆಂಬಲ ನೀಡೋದಲ್ಲ, ಬಸವಣ್ಣನ ಕಾಯಕವನ್ನ ಎಲ್ಲರೂ ಸಹಿತ ನಾವು ಕೂಡಿ ಮಾಡೋದು ಅಷ್ಟೇನೆ. ಹಾಗಾಗಿ ಅವರೆಲ್ಲರೂ ಸಹಿತ ಸರ್ ಕರೆದಾಗ ನಾವು ಆ ಕಡೆ ಹೋಗಿ ನಾವು ಕೂಡ ಸೇವೆ ಸಲ್ಲಿಸೋಣ ಅಂತ ಹೇಳ್ತಾ ಇಂಥ ಒಂದು ವಿಧಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನೆರವೇರಿಸಿರ್ತಕ್ಕಂಥ ವೈದ್ಯರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಯ ಶರಣಾರ್ಥಿಗಳು. ಮತ್ತೆ ನಮ್ಮ ಸ್ವಾನುಭವ ನೆಲೆಯ ಅನೇಕ ಬಸವ ಭಕ್ತರು ಅಲ್ಲಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ದಯವಿಟ್ಟು ಸಂತೋಷ. ತಮ್ಗೆಲ್ಲರೂ ಕೂಡ ವಿಶ್ವಗುರು ಬಸವ ತಂದೆ ಹೆಚ್ಚಿನ ಬಲವನ್ನ ತುಂಬಲಿ ಅಂತ ನಾನು ಬಸವ ತಂದೆಯಲ್ಲಿ ಪ್ರಾರ್ಥಿಸ್ತೇನೆ ಸರ್. ಶರಣಾರ್ಥಿ ಸರ್. ಶಿವಾನಂದ್ ಶರಣಾರ್ಥಿ ಸರ್. ಒಂದ್ ನಿಮಿಷ ಅನುಭವ ಆ ಕಾರ್ಯಕ್ರಮದ ಅನುಭವ ತಮ್ಗೆ ಹೇಳ್ಬೇಕು. ಅಲ್ಲಿ ಏನಾಗಿತ್ತಂದ್ರೆ ಸಂಪಾದನಾ ಮಹಾಸ್ವಾಮೀಜಿಗಳವರು ಅವ್ರು ವಿರಕ್ತ ಮಠಾಧೀಶರು ಅವ್ರು ಬಂದಿದ್ರು ಈ ಕಾರ್ಯಕ್ರಮದ ಸನ್ನಿಧಿಯನ್ನ 3 ದಿನ ಅವ್ರು ಇರ್ತಾ ಇದ್ರು. ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಅತ್ಯಂತ ನನಗೆ ಸಂತೋಷ ಕೊಟ್ಟಿದ್ದ ವಿಷಯ ಏನಂದ್ರೆ, ನಿಮ್ಗೆ ಇವ್ರು ಇರ್ತಾರಲ್ಲ ಸರ್, ನಮ್ಮಲ್ಲಿ ಈ ಐಗೋಳಂತ ಇರ್ತಾರಲ್ಲ ಸರ್, ಪೂಜೆ ಮಾಡ್ತಾರಲ್ಲ ಮನೆಗೆಲ್ಲ, ಅವ್ರಿಗೇನಂತಾರೆ ಸರ್, ಜಂಗಮರು ಏನಂತಾರೆ ಅವ್ರಿಗೇನೋ ಅಂತ, ಐನೋರು ಅದೇನಾಯ್ತು ಸರ್, 25 ಜನ ಚಿಕ್ಕೋಡಿ ಮತ್ತು ಚಿಕ್ಕೋಡಿಯ ಸುತ್ತಮುತ್ತಲಿನ 25ರಿಂದ 30 ಅಯ್ಯಾಚಾರಿಗಳನ್ನೇ ಅಥವಾ ಐನಾರು ಏನೋ ಅನ್ನಿ ಅವರು ಸಹ ಕಂಪಲ್ಸರಿ ಇದಕ್ಕೆ ನೀವು ಆಗ್ಲೇಬೇಕು ಅಂತ ಒಂದು ಆದೇಶ ಬಂದಾಗ ಹಿರಿಯರಿಂದ ಅವ್ರಿಗೆ ಸ್ವಲ್ಪ ತುಂಬಾ ಕಷ್ಟ ಆಯ್ತು. ಏಕೆಂದ್ರೆ ಅವರು ತಪ್ಪಿ ಕೂಡ ಇಂಥ ಒಂದು ಪೂಜೆಗೆ ಬಂದಾಗ ಮನೆಗೆ ತಪ್ಪಿ ಕೂಡ ಶರಣರ ಹೆಸರನ್ನು ತಗೊಳ್ಳಲ್ಲ. ಅವ್ರು ಯಾವಾಗ್ಲೂ ನಿಮ್ಗೆ ಗೊತ್ತು ಅರ್ಭಾವಿ. ಆದ್ರೆ ಏನಾಯ್ತು, 25 ಅವ್ರನ್ನ ಕರೆಸಿ ಆ ಹಿರಿಯರು ಇದನ್ನ ಸಂಘಟಕರು ಏನ್ ಹೇಳಿದ್ರಂದ್ರೆ, ಅವ್ರಿಗೆ ವೈದ್ಯರು ಶಿವಯೋಗ ಮಾಡಿಕೊಳ್ಳುವಾಗ ತಾವೂ ಲಿಂಗ ಪೂಜೆ ಮಾಡ್ಕೊಳ್ಳೇಬೇಕು ಅಂತ ಅವ್ರಿಗೆ ಆದೇಶ ಆಗಿತ್ತು. ಅಲ್ಲಿ ಏನಾಯ್ತು, ನಾನು ಮಾಡಿಸಿದ್ದ ಶಿವಯೋಗ ನಮ್ಮ ರುದ್ರಪ್ಪಣ್ಣ ಶರಣರು ಏನ್ ನಮಗೆ ಶಿವಯೋಗ ಮಾಡಿಸಿದ್ರಲ್ಲ ಮಲ್ಲೂರಲ್ಲಿ, ಆಚಾರ ಲಿಂಗ ಹಿಡಿದು ಎಲ್ಲಾ ಲಿಂಗಗಳವರೆಗೆ ನಾವು ಅದನ್ನ ಮಾಡ್ತೀವಿ. ಮೊದಲು ನಾನು ಬಸವ ಸ್ತುತಿ ಹೇಳಿದೆ, ಬಸವ ರಕ್ಷಿಪುದೆನ್ನ ಸಂಗನ ಬಸವ ಇದೆಯಲ್ಲ, ಅದು ಬಸವ ಸ್ತುತಿ. ನಾವು ಇಲ್ಲಿ ದಿನನಿತ್ಯ ಏನ್ ಮಾಡ್ತೀವಲ್ಲ ಸ್ವಾನುಭವ, ಅದನ್ನ ಮಾಡ್ತೀವಿ. ನಂತರ ಶತಸ್ಥಲ ಮರ್ಮ ಹೇಳಿದೆ. ನಂತರ ನಾವು ವಚನಗಳನ್ನ ಹೇಳ್ತೀವಲ್ಲ ಸರ್, ಕೊನೆಗೆ ನಾವು ಇದನ್ನು ಹೇಳಿದ್ವಿ, ನಮ್ಮ ಮಂಜು ಹೇಳ್ತಾನಲ್ಲ, ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ಅಲ್ಲಿ ಏನಾಯ್ತು, ಅವ್ರಿಗೆ ಆ 25 5 ಇವನ್ನೆಲ್ಲ ನನ್ ಜೊತೆ ಹೇಳ್ಬೇಕಲ್ಲ, ಈ ವಚನಗಳನ್ನ ಹೇಳ್ಬೇಕು. ಅವ್ರು ಜನ್ಮದಲ್ಲಿಯೇ ಈ ವಚನಗಳನ್ನ ಕೇಳಿಲ್ಲ. ಅವ್ರಿಗೆ ಅನ್ಲೇಬೇಕು. ಯಾಕಂದ್ರೆ ಆ ಹಿರಿಯರಲ್ಲೇ ಕುತ್ಕೊಂಡ್ ಬಿಟ್ಟಿದ್ರು, ಇವ್ರು ಅಂತಾರೋ ಇಲ್ಲೋ ನೋಡೋಕೆ. ಇದೊಂದು ನನಗೆ ಬಹಳ ಮುಜುಗುರದ ವಿಷಯ ಆಯ್ತು. ಯಾಕೆಂದ್ರೆ ಅವರು ಈ ಶರಣರ ವಚನಗಳನ್ನಾಗ್ಲಿ ಶರಣೆಯರ ಹೆಸರುಗಳನ್ನ ಹೇಳೋದಾಗ್ಲಿ ಅದ್ನೇನು ಮಾಡಲ್ಲ ಸರ್. ಅವರು ಅದ್ನೇನು ತಮಗೂ ಗೊತ್ತಿದೆ ಅದು. ಆದ್ರೆ ಆ ದಿನ ಅವರ ಎದೆಯ ಮೇಲಿನ ಲಿಂಗವನ್ನ ಹೊರತೆಗಿಸಿ ನಾವು ಕೇವಲ ವಚನಾಧಿರಿತವಾದ ನಮ್ಮ ಮಲ್ಲೂರಿನಲ್ಲಿ ನಾವು 2-3 ಸರಿ ಆಯ್ತು. ಈಗ ನಾವು ಮೊನ್ನೆ 3 ದಿವಸ ಮಾಡ್ಕೊಂಡ್ವಿ. ಮೊದಲಿನ ಸಾರಿನೂ ನಾವು ಶಿವಯೋಗವನ್ನು ಮಾಡ್ಕೊಂಡಿದ್ವಿ 3 ದಿವಸ. ಹೀಗಾಗಿ ಆ ಪ್ರಾತ್ಯಕ್ಷಿಕೆ ಮತ್ತೆ ನಮ್ಗೆ ಯೂಟ್ಯೂಬ್ ನಲ್ಲಿ ರೇಣುಕೈನವರು ಅದನ್ನ ಅಪ್ಲೋಡ್ ಮಾಡಿದ್ದಾರೆ ಸರ್, ತಾವೆಲ್ಲ ಗಮನಿಸಿದ್ದೀರಿ. ಹೀಗಾಗಿ ಆ ಪ್ರಕಾರ ನಾನು ಅವ್ರಿಗೆ ಮಾಡಿಸಿದೆ. ನೀವು ಯಾವ್ದ ಹಬಲೂರಿನಲ್ಲೇ ಮಾಡಿದ್ರಲ್ಲ ಶಿವಯೋಗದ್ದು, ಅದು ವಿವರವಾಗಿ ಹೇಳ್ಬೇಕಾಗಿತ್ತಪ್ಪ ನೀವು. ಅಂದ್ರೆ ನಮ್ಮ ಹೇಳಿದೆ ಅಕ್ಕ, ಹೇಳಿದೆ. ಇಲ್ಲ, ಧ್ವನಿ ಪ್ರಸಾರವಾಗಿಲ್ಲಪ್ಪ, ನಿಂತೆ ಚಿತ್ರ ಅಷ್ಟೇ ಬಂದೈತೆ ವಾಟ್ಸಪ್ ನೊಳಗ. ಯಾರ್ ನಂದ? ನೀವು ವಿಡಿಯೋ ಬಿಡ್ತಾ ಇದ್ದೀರಾ?
ಹ್ಞೂನ್ರಿ ಹಾ ಅದನ್ನ ನೀವು ಇಲ್ಲ ಸ್ವಲ್ಪ ಜೋರಾಗಿ ಇಲ್ಲ ಅದು ಚೆನ್ನಾಗಿತ್ರಿ ಅಪ್ಪ. ವಿಡಿಯೋ ಮಾಡಿಲ್ಲ ಅಕ್ಕ ಅವರು. ಇರ್ಲಿ, ಹಾ. ಏನಾಯ್ತಂದ್ರೆ ಅವ್ರ ಮನ ಪರಿವರ್ತನೆ ಮಾಡ್ಬೇಕಾಗಿತ್ತು ನನಗೆ. ಆ ಐನೋರು ಯಾವಾಗ್ಲೂ ಈ ಶರಣೆಯರ ವಚನಗಳನ್ನ ಅದು ಹೇಳಲ್ಲ. ಅವರು ಬಸವಾದಿ ಶರಣರ ಬಗ್ಗೆ ಅವ್ರು ಮಾತಾಡೋಲ್ಲ. ಅದೊಂದು ದೊಡ್ಡ ಕೊರತೆ ಅವ್ರದ್ದು. ಅವ್ರು ಯಾವಾಗ್ಲೂ ಒಂದು ಕೆಲವೊಂದು ಸಂಸ್ಕೃತ ಶ್ಲೋಕಗಳನ್ನ ಹೇಳ್ತಾರೆ, ನನಗದ್ರ ಗೊತ್ತಿಲ್ಲ. ನಾನೇನ್ ಹೇಳಿದ್ದೆ ಅವ್ರಿಗೆ, ನಾನು ಆ ಹಿರಿಯರು ಯಾರು ಸಂಘಟನೆ ಮಾಡಿದ್ರಲ್ಲ ಅವ್ರಿಗೆ ಹೇಳಿದ್ದೆ, ದಯವಿಟ್ಟು ಅವ್ರಿಗೆ ಮನಸ್ಸಿದ್ರೆ ಮಾತ್ರ ಇದಕ್ಕೆ ಬಾ ಅಂತ ಹೇಳಿ, ಇಲ್ವಾದ್ರೆ ಬೇಡ ಅಂತ. ಆ ಹಿರಿಯರು ಏನ್ ಮಾಡಿದ್ರು, ಇಲ್ಲ ಅವ್ರು ಬರ್ಲೇಬೇಕು, ಯಾಕೆಂದ್ರೆ ಈ ಲಿಂಗದ ಬಗ್ಗೆ ಏನೂ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಒಂದು ಪೂರ್ವಭಾವಿ ಇದ್ರಲ್ಲಿ ನಾನು ಆ ಒಂದು ನಿಮ್ಗೆ ನಮ್ಮ ಶಿವಾನಂದ ಅವ್ರಿಗೆ ಹೇಳಿದ್ದೆ, ಕದಳಿ ವೇದಿಕೆ ಅಂತ ಇಲ್ಲಿ ತಾಯಂದರಿಗೆ ನಾನು ಇಷ್ಟಲಿಂಗದ ಬಗ್ಗೆ ಮಾತಾಡಿದ್ದಾಗ ಆ ಹಿರಿಯರಲ್ಲಿ ಬಂದಿದ್ರು. ಅವ್ರು ನೋಡಿ, ಇಲ್ಲ ಇದನ್ನ ಎಲ್ಲಾರ್ಗೂ ಹೇಳ್ಬೇಕು ನೀವು ಚಿಕ್ಕೋಡಿ ನಗರದಲ್ಲಿ ಅಂತ ಹೇಳಿ 25-30 ಸ್ವಾಮೀಜಿಗಳು ಅವರೇ, ಜಂಗಮ ಪುಂಗ ಅವರು ಬಂದಿದ್ರೆಲ್ಲ. ಅವರು ಲಿಂಗ ಪೂಜೆ ನನ್ನ ಜೊತೆ ಮಾಡ್ಕೊಂಡಾಗ ಅದಕ್ಕಿಂತ ಮುಂಚೆ ನಾನು ನನ್ನ ಪ್ರಾತ್ಯಕ್ಷಿಕೆಯನ್ನ ತೋರಿಸಿದೆ. ಏನಿದು ಶಿವಯೋಗ, ಲಿಂಗ ಅಂದ್ರೆ ಏನು, ಒಳಗಡೆ ಏನಿದೆ, ಇಲ್ಲಿರುವ ಸ್ಥಳಗಳು ಯಾವುವು, ಅಲ್ಲಿರುವ ಪೃಥ್ವಿ ಈ ತತ್ವಗಳು ಯಾವುವು, ಶಕ್ತಿಗಳು ಯಾವುವು, ಕ್ರಿಯೆಗಳು ಯಾವುವು, ನಾವು ದಿನನಿತ್ಯ ಇಲ್ಲಿ ಏನ್ ಮಾತಾಡ್ತೀವಲ್ಲ ಅಲ್ಲಿರುವ ಅಕ್ಷರಗಳು ಯಾವುವು, ಅದನ್ನೆಲ್ಲ ಅಲ್ಲಿ ನಮ್ಮ ಇಲ್ಲಿಯ ವಿರಕ್ತ ಮಠದ ಸಂಪಾದನಾ ಸ್ವಾಮೀಜಿಯವರೆಲ್ಲ ನೋಟ್ ಮಾಡ್ಕೊಂಡು ಬಂದ್ ನನಗೆ ಅಂದ್ರೆ ಅವರು, ಇದೆಲ್ಲ ನನ್ಗೆ ಗೊತ್ತೇ ಇಲ್ಲಲ್ಲ, ಏನೂ ಗೊತ್ತಿಲ್ಲ ನನಗೆ, ಇವು ಪಂಚಮಹಾಭೂತಗಳ ಬಗ್ಗೆ ಗೊತ್ತಿಲ್ಲ, ಆಚಾರ ಲಿಂಗ ಹಿಡಿದು ನನಗೆ ನಿಷ್ಕಲ ಲಿಂಗದ ತನಕ, ನಿರಂಜನ ಲಿಂಗದ ತನಕ ಈ ತರ ಲಿಂಗಗಳಿವೆ ಅನ್ನೋದು ಗೊತ್ತಿಲ್ಲ, ಕ್ರಿಯಾಶಕ್ತಿ ಗೊತ್ತಿಲ್ಲ, ಭಕ್ತಿಗಳು ಶ್ರದ್ಧಾ ನಿಷ್ಠ ಅವಧಾನ ಆನಂದ ಸಮರಸ ಈ ತರ ಭಕ್ತಿಗಳು ಇವೆ ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ದಳಗಳಿವೆ, ಅಕ್ಷರಗಳಿವೆ, ಆ ಮೂಲಕ ನಾವು ಇದೆಲ್ಲ ಶಿವಯೋಗವನ್ನ ಸಿದ್ಧಿಸಬೇಕಾಗಿ ಏನೂ ನನ್ಗೆ ಗೊತ್ತಿಲ್ಲ ರೀ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಮ್ಮ ನೆಲೆಯಲ್ಲಿ ಇದು ಈ ತರ ನಾವು ಹೀಗೆ ಮಾಡ್ಕೊಳ್ತೀವಿ, ಈ ತರ ನಮ್ಮ ಶಿವಯೋಗ ಇದೆ ಅಂತ ಅವ್ರಿಗೆಲ್ಲ ಹೇಳಿದೆ. ಸಜ್ಜನೆಯಾಗಿ ಮಜ್ಜನಕ್ಕೆರೆವೆ, ಶಾಂತಳಾಗಿ ಪೂಜೆ ಮಾಡು, ಈ ತರ ಎಲ್ಲ ಅವ್ರಿಗೆ ಹೇಳಿದಾಗ ಅವರೆಲ್ಲ ದಿಗ್ಭೂಢರಾಗ್ಬಿಟ್ರು. ಯಾಕೆಂದ್ರೆ 5 ನಿಮಿಷದಲ್ಲಿ ಮಾಡಿ ಮುಗಿಸ್ತಾರೆ ಅವರು ಪೂಜೆನ, ಯಾರ ಮನೆಗೆ ಬರ್ಲಿ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ. ನಮ್ದು 45 ನಿಮಿಷದಿಂದ ಹಿಡಿದು 1 ಗಂಟೆಯವರೆಗೆ ನಮ್ಮ ಶಿವಯೋಗ ಆಗಿದ್ದು ಅವ್ರಿಗೆಲ್ಲ ಒಂದು ಒಬ್ರಂತೂ ಬಂದು ನನ್ನ ಮೈ ಎಲ್ಲ ಇದಾಗಿದೆ ಸರ್, ಬೆಚ್ಚಗಾಗಿದೆ ಅಂತ ಈ ತರ ಎಲ್ಲ ಹೇಳ್ತಾ ಇದ್ರು. ಹೀಗಾಗಿ ಆ ಒಂದು ಹೊಸ ಶಿವಾನುಭೂತಿಗೆ ಅವರನ್ನ ನಾನು ತೊಡಗಿಸಿದೆ. ಪುಣ್ಯಕ್ಕೆ ಆ ಪ್ರತಿರೋಧ ಮೊದಲು ಬಂತು. ಏನಂದ್ರೆ ಕೆಲವೊಬ್ರು ಅವರೇ ಸ್ವಾಮೀಜಿಗಳು ನನ್ನ ಆಸ್ಪತ್ರೆಗೆ ಬಂದು, ಅವರಲ್ಲಿ 10 ಜನ ಬಂದು, ನೀವು ಶ್ರಾವಣ ಮಾಸದಲ್ಲಿ ಇದನ್ನೇನ್ ಹುಡ್ಕೊಂಡಿದ್ದೀರಾ, ಎಲ್ಲಾ ಸ್ವಾಮೀಜಿಯವ್ರನ್ನ ನೀವು ಬೆಳಗ್ಗೆ 7ರಿಂದ 10 ಗಂಟೆ ತನಕ ನೀವೇ ಹಿಡ್ಕೊಂಡ್ ಬಿಟ್ರೆ ಶ್ರಾವಣ ಮಾಸದಲ್ಲಿ ಎಲ್ಲರ ಮನೆಯಲ್ಲಿ ಪೂಜೆ ಗೀಜೆ ಇರುತ್ತೆ, ನೀವು ಅವ್ರನ್ನೆಲ್ಲ ಇದ್ರಲ್ಲಿ ಹಿಡ್ಕೊಂಡ್ ಬಿಟ್ರಿ, ಮತ್ತೆ ನೀವೇ ಅದನ್ನ ಬೇರೆನೇನೋ ಹೇಳ್ತಾ ಇದ್ರಿ, ಆ ತರ ಎಲ್ಲ ಮೊದಲು ಪ್ರತಿರೋಧ ಬಂತು. ಆದ್ರೆ ನಾನೇನ್ ಹೇಳಿದೆ, ನೀವು ಮೊದಲನೇ ದಿನ ಬನ್ನಿ, ನಾನು ಹೇಳೋದು ನಿಮಗೆ ಇಷ್ಟವಾದ್ರೆ ಬಂದ್ರೆ ನೆಕ್ಸ್ಟ್ ಡೇ ನೀವು ಬನ್ನಿ, ಇಲ್ಲಿದ್ರೆ ಬರಬೇಡಿ ಅಂತ ಹೇಳಿದ್ದೆ. ಅವ್ರು ಮೊದಲನೇ ದಿನ ಅದನ್ನ ನೋಡಿ, ಇವ್ರು ಲಿಂಗ ಬಿಟ್ಟು ಏನು ಮಾತಾಡ್ತಾ ಇಲ್ಲ, ಲಿಂಗದ ಒಂದು ವರ್ಣನೆ ಮಾಡ್ತಾ ಇದ್ದಾರೆ ವಚನಗಳ ಮೂಲಕ, ಅದ್ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ, ಕಾಂಟ್ರವರ್ಷಿಯಾಗಿ ಅದನ್ನ ಏನು ಹೇಳ್ತಾ ಇಲ್ವಲ್ಲ ಅಂತ ಅವ್ರಿಗೆ ಮನದಟ್ಟಾಯಿತು. ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, ನಾನು ವಚನಗಳನ್ನು ಬಿಟ್ಟು ಯಾವ ಪ್ರಾರ್ಥನೆಯನ್ನು ಮಾಡೋಲ್ಲ, ನಮಗೆ ಬಸವಸ್ತುತಿ ಮತ್ತು ಶಟಸ್ಥಲ ಮರ್ಮದಿಂದಲೇ ನಮ್ಮ ಪೂಜೆ ಆರಂಭವಾಗೋದು. ಹಾಗೇನೆ ಕೆಲವೊಂದು ವಚನಗಳಿವೆ, ಹಾಡಿದೆಡೆಯನ್ನು ಒಡೆಯ ಪುಸ್ತಕ ಅವ್ರಿಗೆ ತೋರಿಸಿದೆ ನಾನು, ಪಂಚಕೋನವನ್ನ ಹೇಗೆ ಬರೀಬೇಕು, ಓಂ ಎಲ್ಲಿ ಬರೀಬೇಕು, ಆವಾಗ ಯಾವ ಪ್ರಣವಾರೂಢನು ಅವೆಲ್ಲ ವಚನಗಳನ್ನ ನಾನು ಹಾಕಿದೆ. ಹಾಗೇನೆ ಪಂಚಕೋನ ಬರೆಯುವಾಗ ಜೀವೆಯಾಗಿ ಅದೆಲ್ಲ ಒಂದು ಬಂದೆ ಅಂತ ಶಿವಲೆಂಕ ಮಂಚಣ್ಣನವರ ಒಂದು ಸುಂದರವಾದ ವಚನ ಇದೆ. ಎಲ್ಲದಕ್ಕೂ ಮೇಲಿಂದ ಅಂದ್ರೆ ಶಿವಯೋಗದ ಕೊನೆಯಲ್ಲಿ ನಾವು ಹೇಳೋದು, ಆ ಮಂಜು ಹಾಡೋ ಒಂದು ರಾಗದಲ್ಲಿ, ಎನ್ನೊಳಗೆ ನೀನು ಪ್ರವೇಶವೇ ನಿನ್ನೊಳಗೆ ನಾನು ಪ್ರವೇಶಿಸುವ ಒಂದು ಕವಿತೆ ಇದೆ ಅಲ್ಲ, ವಚನ ಇದೆ ಅಲ್ಲ ನಮ್ಮ ಉರ್ಲಿಂಗ ಪೆದ್ದಿಪ್ರಿಯದ್ದು, ಅದು ಸುಂದರವಾದ ಅಂದ್ರೆ ಒಂದು ಸಮಾಗಮದ ಒಂದು ವಚನವನ್ನ ಅವರು ಕೂಡ ಎಷ್ಟೊಂದು ಅದನ್ನ ಅದರಲ್ಲಿ ಮುಳುಗಿದ್ರು. ಅಂದ್ರೆ ಇನ್ನೂ 2 ದಿನ ನೀವು ಹೆಚ್ಚು ಮಾಡಿ ಅಂತ ನನಗೆ ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದ್ರು. ನಾನು 3 ದಿನ ಸಾಕು ಅಂತ ಹೇಳಿದೆ. ಆದ್ರೆ ಅನುಭವ ಸುಂದರವಾಗಿತ್ತು. ಈಗ ನಾನು ಯಾಕೆ ಈ ಚಿಕ್ಕೋಡಿಯಲ್ಲಿ ಅವ್ರಿಗೆ ಮಾಡಿದೆ ಅಂದ್ರೆ, ನನ್ನ ಸ್ವಾರ್ಥ ಇದೆ ಇದರಲ್ಲಿ. ಏನಂದ್ರೆ ತಾವೆಲ್ಲರೂ ಒಂದು, ನಮಗೆ ಇಲ್ಲಿ ಸಂಖ್ಯೆ ಈಗಲೇ ನಾವು ಹೇಳೋದು ಬೇಡ, 300 ಜನ 400 ಜನ ಅಂದ್ರೆ ದೊಡ್ಡ ಊರಿದೆ, ಇಲ್ಲಿ ಇಳ್ಕೊಳ್ಳೋ ವ್ಯವಸ್ಥೆ ಇದೆ. 300 ಯಾಕೆ 400 ಯಾಕೆ 500 ಜನರ ತನಕ ನಾವು ಇಲ್ಲಿ ಈ ನಮ್ಮ ಮಲ್ಲೂರಿನಲ್ಲಿ ಮಾಡಿದ ತರ ಕಮ್ಮಟವನ್ನು ಮಾಡಬಹುದು. ಯಾಕಂದ್ರೆ ಮೊನ್ನೆನೆ ಮಾಡಿದ್ರಿಂದ ಸ್ವಲ್ಪ ಗ್ಯಾಪ್ ಮಾಡಿ ನಾವು ಮಾಡೋಣ, ತಾವೆಲ್ಲರೂ ಬರ್ಬೇಕು, ಎಷ್ಟೇ ಜನ ಬರ್ಲಿ. ಸುಂದರವಾಗಿ ನಮ್ಮೆಲ್ಲ ಹಿರಿಯರಿದ್ದಾರೆ, ತಾಯಿ ಇದ್ದಾರೆ, ರುದ್ರಪ್ಪನ ಇದ್ದಾರೆ ಶರಣರು, ನಮ್ಮ ಭಾರತೀ ತಾಯಿ ಇದ್ದಾರೆ, ರೇಣುಕಣ್ಣ ಇದ್ದಾರೆ, ಶಂಭುಲಿಂಗಣ್ಣ ಇದ್ದಾರೆ, ಅರಭಾವಿ ಶರಣರಂತೂ ಇದ್ದೇ ಇರ್ತಾರೆ. ಎಲ್ಲದಕ್ಕೂ ಹೆಚ್ಚು ನಮ್ಮ ಬೆನ್ನೆಲುಬಾಗಿ ಸಂಗೊಳ್ಳಿ ಶರಣರು ಇರ್ತಾರೆ. ಮಾಡೋಣ ಅಂತ ನನ್ನ ಆಶಯ. ಇದಕ್ಕೊಂದು ಮುಂಗೋಳಿಯಾಗಿ ಅಲ್ಲಿ ನಾನು ಕೂಗಿ ಬಂದಿದ್ದೀನಿ ಅಷ್ಟೇ ವಿನಃ ಮತ್ತೇನು ಇರ್ಲಿಲ್ಲ. ನಂದು ಅಂತಿಲ್ಲ, ಶರಣರ ಬಯಕೆ, ಶರಣರ ಒಂದು ಇಚ್ಛೆಯಾದಲ್ಲಿ ಈ ತರದ ಒಂದು ಕಾರ್ಯಕ್ರಮಗಳಾಗ್ತಾ ಇವೆ. ಅವರು ಆ ಹಿರಿಯರ ಒಂದು ದೇಹ ಪ್ರವೇಶ, ಪರಕಾಯ ಪ್ರವೇಶ ಅಂತ ಮಾಡ್ತಾರೆ ನೋಡಿ, ಹಾಗೆ ಆ ಹಿರಿಯರಿಗೆ ಇಲ್ಲಿ ಜಗದೀಶ್ ಕೌಟ್ಗಿಮಠ್ ಅಂತ ಇದ್ದಾರೆ,
ಅವರ ದೇಹದಲ್ಲಿ ಶರಣರು ಹೋಗಿ ಇದನ್ನ ಮಾಡಿಸಬೇಕು ಅಂತ ಒಂದು ಪ್ರೇರಣೆ ಆಗಿರಬಹುದು ಅಂತ ನನಗನ್ನಿಸ್ತಾ ಇದೆ. ನಾವೆಲ್ಲರೂ ಚಿಕ್ಕೋಡಿಯಲ್ಲಿ ತುಂಬಾ ಸಂಭ್ರಮವಾಗಿ ಯಶಸ್ವಿಯಾಗಿ ಮತ್ತೆ ಈ ಕಮ್ಮಟವನ್ನ ಮಾಡುವ ಒಂದು ಆಶಯ ನನ್ನಲ್ಲಿದೆ. ಬೇಗನೆ ಅದು ಆಗ್ಲಿ. ಯಾಕಂದ್ರೆ ಮಲ್ಲೂರಿಂದಾಗಿ ಈಗೇನು ಬಹಳ ದಿನ ಆಗಿಲ್ಲ, ಸ್ವಲ್ಪ ಗ್ಯಾಪ್ ಮಾಡಿ ಮಾಡೋಣ, ಇನ್ನೂ ಸ್ವಲ್ಪ ಉನ್ನತವಾದ ಚಿಂತನೆಗಳನ್ನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಸರ್. ಸಮಯ 9:50 ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಜೈ ಗುರು ಬಸವ. ಶರಣಾರ್ಥಿ. ಸರ್ವರಿಗೂ ಸದ್ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಸರ್ವ ಶರಣರಿಗೂ ಸರ್ವ ಬಸವ ಬಂಧುಗಳಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು.